ದೇವರ ನಾಮಕ್ಕೆ ಮಹಿಮೆ ಆಗಲಿ. ಕ್ರೈಸ್ತರು ಯಾರು ಎಂಬುದನ್ನು ನಾವು ಧ್ಯಾನಿಸ್ತಾ ಇದ್ದೋ. ಆಮೇನ್. ಕ್ರೈಸ್ತರು ಯಾರು ಎಂಬುದರಲ್ಲಿ ನಾವು ಧ್ಯಾನಿಸ್ತಾ ಇದ್ದೋ. ನಾವು ಅನ್ಕೊಂಡಿದ್ದೋ ಇಷ್ಟು ವರ್ಷ ದೇವಾಲಯದಲ್ಲಿ ದೀಕ್ಷಾಸ್ಥಾನ ತಗೊಂಡ್ರೆ ಸಾಕು, ಭಾನುವಾರ ಬಲಿಪೂಜೆಗೆ ಹೋದ್ರೆ ಸಾಕು, ಪರಮಪ್ರಸಾದ ತಗೊಂಡ್ರೆ ಸಾಕು, ಒಂದು ಸುಂದರವಾದ ಕ್ರೈಸ್ತ ಹೆಸರಿಟ್ಕೊಂಡ್ರೆ ಸಾಕು ಅಂತ, ಮತ್ತೆ ಕುತ್ತಿಗೆಯಲ್ಲಿ ಶಿಲುಬೆ ಹಾಕೊಂಡ್ರೆ ಸಾಕು, ಕೈಯಲ್ಲಿ ಯಾವಾಗಲೂ ಜಪಸರ ಹಿಡ್ಕೊಂಡಿದ್ರೆ ಸಾಕು ಅಂತ ನಾವು ಅನ್ಕೊಂಡಿದ್ದೋ. ಇಲ್ಲ, ಕ್ರೈಸ್ತರು ಅಂದ್ರೆ ಅದಕ್ಕೆ ತುಂಬಾ ವಿಷಯಗಳಿದೆ ಅಲ್ವಾ. ಓಕೆ, ಮೊದಲನೇದಾಗಿ ಪ್ರಭುವಿನಲ್ಲಿ ವಿಶ್ವಾಸ ಇಟ್ಟು ಯಾರು ದೀಕ್ಷಾಸ್ಥಾನ ಪಡ್ಕೊಳ್ತಾರೋ ಅವರು ಕ್ರೈಸ್ತರು. ಎರಡನೇದಾಗಿ ಪ್ರಭುವಿನ ಮಾತಿಗೆ ಯಾರು ಶರಣರಾಗ್ತಾರೋ ಅವರು ಕ್ರೈಸ್ತರು. ಮೂರನೆಯದಾಗಿ ಲೋಕಕ್ಕೆ ಬೆಳಕಾಗಿ ಇತರರನ್ನು ಕೂಡ ಬೆಳಕಿನಲ್ಲಿ ನಡೆಸುವವರು ಕ್ರೈಸ್ತರು. ನಾಲ್ಕನೆಯದಾಗಿ ಹಕ್ಕು ಬಾಧ್ಯತೆ ಹೊಂದಿ ಅದರಂತೆ ನಡೆಯುವವರು ಕ್ರೈಸ್ತರು. ಐದನೇದಾಗಿ ಇವತ್ತು ನಾವು ಧ್ಯಾನ ಮಾಡೋಣ, ಕ್ರೈಸ್ತರು ಏನು ಮಾಡ್ತಾರೆ, ಕ್ರೈಸ್ತರು ಏನು ಮಾಡಬೇಕು, ಕ್ರೈಸ್ತರು ಎಂಬ ಪದಕ್ಕೆ ಅರ್ಥ ಏನು ಎಂಬುದನ್ನ ಇವತ್ತು ನಾವು ಧ್ಯಾನ ಮಾಡೋಣ. ಪ್ರಕಟಣೆ ಪುಸ್ತಕ 1ನೇ ಅಧ್ಯಾಯ ವಾಕ್ಯ 3 ನಾವು ಓದೋಣ. ಪ್ರಕಟಣೆ ಪುಸ್ತಕ 1ನೇ ಅಧ್ಯಾಯ ವಾಕ್ಯ 3. ಈ ಪ್ರವಾದನಾ ಸಂದೇಶವನ್ನು ಓದುವವನು ಧನ್ಯನು, ಓದಿದ್ದನ್ನು ಕೇಳಿಸಿಕೊಳ್ಳುವವರು ಧನ್ಯರು, ಮತ್ತು ಈ ಪ್ರವಾದನೆಯಲ್ಲಿ ಲಿಖಿತವಾಗಿರುವುದನ್ನು ಕೈಗೊಂಡು ನಡೆಯುವವರು ಸಹ ಧನ್ಯರು, ಏಕೆಂದರೆ ಕಾಲ ಸನ್ನಿಹಿತವಾಯಿತು. ಪ್ರೈಸ್ ದಿ ಲಾರ್ಡ್. ಪ್ರವಾದನೆ ಪುಸ್ತಕ 1ನೇ ಅಧ್ಯಾಯ ವಾಕ್ಯ 3 ಹಾಗೂ ಕೀರ್ತನೆಗಳ ಗ್ರಂಥ 1ನೇ ಅಧ್ಯಾಯ ವಾಕ್ಯ 2. ಕೀರ್ತನೆಗಳ ಗ್ರಂಥ 1ನೇ ಅಧ್ಯಾಯ ವಾಕ್ಯ 2. ಪ್ರಭುವಿನ ಅವನೇ ಧನ್ಯನು. ಪ್ರೈಸ್ ದಿ ಲಾರ್ಡ್. ಓಕೆ, ಬೇರೆ ಬ್ರೋದಿ ವಾಯ್ಸ್ ಬ್ರೇಕ್ ಆಯಿತು. ಬೇರೆ ಬ್ರೋದಿ. ಪ್ರಭುವಿನ ಧರ್ಮಶಾಸ್ತ್ರದಲ್ಲಿ ಹರ್ಷಗೊಳ್ಳುವವನಾರೋ ಅವನೇ ಧನ್ಯನು, ಹಗಲಿರುಳೆನ್ನದೆ ಅದನ್ನೇ ಧ್ಯಾನಿಸುತ್ತಿರುವವನಾರೋ ಅವನೇ ಧನ್ಯನು. ಪ್ರೈಸ್ ದಿ ಲಾರ್ಡ್. ಪ್ರಭುವಿನ ಧರ್ಮಶಾಸ್ತ್ರದಲ್ಲಿ ಧ್ಯಾನ ಮಾಡುವವರು ಯಾರೋ ಅವರೇ ಧನ್ಯರು. ಓಕೆ, ಇನ್ನೊಂದು ವಾಕ್ಯ ಓದೋಣ. ಸಿರಾಕನ ಗ್ರಂಥ 14ನೇ ಅಧ್ಯಾಯ ವಾಕ್ಯ 20. ಸಿರಾಕನ ಗ್ರಂಥ 14ನೇ ಅಧ್ಯಾಯ ವಾಕ್ಯ 20 ನಾವು ಓದೋಣ. ಧನ್ಯನು ಸುಜ್ಞಾನದ ಬಗ್ಗೆ ಧ್ಯಾನಿಸುವವನು ಧನ್ಯನು, ವಿವೇಕದಿಂದ ಮಾತನಾಡುವವನು, ಸುಜ್ಞಾನದ ಮಾರ್ಗಗಳನ್ನು ಮನನ ಮಾಡುವವನು ಅದರ ರಹಸ್ಯಗಳನ್ನು ಕಂಡುಕೊಳ್ಳುವನು. ಪ್ರೈಸ್ ದಿ ಲಾರ್ಡ್. ಧನ್ಯನು ಸುಜ್ಞಾನದ ಬಗ್ಗೆ ಧ್ಯಾನಿಸುವವನು. ಕೇಳಿಸ್ತಾ ಇದೆಯಾ ನಾನು ಮಾತಾಡ್ತಾ ಇರೋದು? ಪ್ರೈಸ್ ದಿ ಲಾರ್ಡ್. ಧನ್ಯನು ಸುಜ್ಞಾನದ ಬಗ್ಗೆ ಧ್ಯಾನಿಸುವವನು, ಧನ್ಯನು ವಿವೇಕದಿಂದ ಮಾತನಾಡುವವನು, ಸುಜ್ಞಾನದ ಮಾರ್ಗಗಳನ್ನು ಮನನ ಮಾಡುವವನು, ಅದರ ರಹಸ್ಯಗಳನ್ನು ಕಂಡುಕೊಳ್ಳುವವನು. ಪ್ರೈಸ್ ದಿ ಲಾರ್ಡ್. ಓಕೆ, ಈ 3 ವಾಕ್ಯಗಳನ್ನು ನಾವು ಧ್ಯಾನಿಸಬೇಕಾದ್ರೆ ಈ 3 ವಾಕ್ಯಗಳನ್ನ ಯಾರು ಅನುಸರಿಸ್ತಾರೋ ಅವರು ಕ್ರೈಸ್ತರು. ಅತಿ ಮುಖ್ಯವಾಗಿ ಸಿರಾಕನ ಗ್ರಂಥ 14ನೇ ಅಧ್ಯಾಯ ವಾಕ್ಯ 21 ಹೇಳುವ ಪ್ರಕಾರ ಸುಜ್ಞಾನದ ಮಾರ್ಗಗಳನ್ನು ಮನನ ಮಾಡುವವರು, ಅದರ ರಹಸ್ಯಗಳನ್ನ ಕಂಡುಕೊಳ್ಳುವವರು ಯಾರೋ ಅವರೇ ಕ್ರೈಸ್ತರು. ಪ್ರೈಸ್ ದಿ ಲಾರ್ಡ್. ಪರಲೋಕದ ರಹಸ್ಯಗಳನ್ನ ಅರಿತುಕೊಳ್ಳುವವರು ಕ್ರೈಸ್ತರು.
ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಿದೆ ಬ್ರದರ್. ಆದ್ರೆ ದೇವರ ವಾಕ್ಯಕ್ಕೆ ನಮ್ಮಲ್ಲಿ ಜಾಗ ಇಲ್ಲ. ದೇವರ ವಾಕ್ಯಕ್ಕೆ ಕಥೋಲಿಕ ಕ್ರೈಸ್ತರಲ್ಲಿ ಏನಿಲ್ಲ, ಜಾಗ ಇಲ್ಲ. ಅವರೇ ತಮ್ಮದೇ ಆದ ಒಂದು ದೇವರನ್ನ ಉಂಟು ಮಾಡಿಕೊಳ್ತಾರೆ, ಅಥವಾ ಸಂತರನ್ನೇ ದೇವರೆಂದು ಭಾವಿಸ್ಕೊಳ್ತಾರೆ. ಎಷ್ಟೋ ಜನ ನನಗೆ ಹೇಳಿದ್ದಾರೆ, ಬ್ರದರ್ ಯೇಸು ಸ್ವಾಮಿ ಇಲ್ಲ, ಯೇಸು ಸ್ವಾಮಿ ಇಲ್ಲ, ಮಾತೆ ಮರಿಯಮ್ಮನವರೇ ದೇವರು, ಅವರೇ ಪರಲೋಕಕ್ಕೆ ನಮ್ಮನ್ನ ಕರ್ಕೊಂಡೋಗೋದು. ಪ್ರೈಸ್ ದಿ ಲಾರ್ಡ್. ಕೇರಳದಲ್ಲಿ ಒಂದು ಏನು ಹೇಳ್ತಾರೆ ಅದಕ್ಕೆ, ಒಂದು ಕೂಟ ಪ್ರಾರಂಭವಾಗಿದೆ. ಅವ್ರು ಹೇಳೋದು ಇಷ್ಟೇನೆ, ಪ್ರಭು ಯೇಸು ಕ್ರಿಸ್ತರಿಲ್ಲ, ತಂದೆಯಾದ ದೇವರಿಲ್ಲ, ಪರಿಶುದ್ಧಾತ್ಮರಿಲ್ಲ, ಮಾತೆ ಮರಿಯಮ್ಮನವರೇ ದೇವರು. ಹಾಗಾಗಿ ನೀವು ಬೈಬಲನ್ನ ದೂರ ಇಡಿ, ಪ್ರತಿ ಸಮಯ ಜಪಸರವನ್ನೇ ಮಾಡುತ್ತೀರಿ. ಪ್ರೈಸ್ ದಿ ಲಾರ್ಡ್. ಇದು ಒಪ್ತೀರಾ? ನೀವು ಒಪ್ತೀರಾ? ಒಪ್ಪಲ್ಲ ಬ್ರದರ್. ಒಪ್ಪಲ್ಲ. ಪ್ರೈಸ್ ದಿ ಲಾರ್ಡ್. ಒಪ್ಪಲ್ಲ. ನಾವು ಬ್ರದರ್ ಈ ಕ್ಲಾಸ್ ತಿಳ್ಕೊಳ್ಳೋ ಪ್ರಕಾರ ನಾವು ಒಪ್ಪಲ್ಲ ಬ್ರದರ್. ಪ್ರೈಸ್ ದಿ ಲಾರ್ಡ್. ಫಸ್ಟ್ ಏನೋ ನಾವು ಇದು ಬಿಟ್ಟು ನಾವು ಮಾಡ್ತಾ ಇದ್ದಂದ್ರೆ ನಾವು ಒಪ್ಕೊಬೇಕಾಗಿತ್ತು. ಆದ್ರೆ ಈಗ ನಾವು ರಹಸ್ಯಗಳನ್ನು ತಿಳ್ಕೊಳ್ಳೋದ್ರ ಪ್ರಕಾರ ಅದು ಒಪ್ಕೊಳಕ್ಕೆ ಇಲ್ಲ ಬ್ರದರ್. ಪ್ರೈಸ್ ದಿ ಲಾರ್ಡ್. ಬೈಬಲ್ನ ಏನು ಕೊಟ್ಟಿದ್ದಾರೆ ಗೊತ್ತಾ ದೇವರು? ಬೈಬಲ್ನ ಏನು ಕೊಟ್ಟಿದ್ದಾರೆ? ಪವಿತ್ರಾತ್ಮರು ನಮ್ಮ ಕರಗಳಲ್ಲಿ ಧರ್ಮಶಾಸ್ತ್ರವನ್ನ ಅಂದ್ರೆ ಬೈಬಲ್ ಅನ್ನ ಯಾಕೆ ಕೊಟ್ಟಿದ್ದಾರೆ ಗೊತ್ತಾ? ಗೊತ್ತಿದ್ಯಾ? ಪ್ರೈಸ್ ದಿ ಲಾರ್ಡ್. ಓಕೆ, ಒಂದು ವಾಕ್ಯ ಓದೋಣ. ಗಲಾತ್ಯರಿಗೆ ಬರೆದ ಪತ್ರ 3ನೇ ಅಧ್ಯಾಯ ವಾಕ್ಯ 19. ಗಲಾತ್ಯರಿಗೆ ಬರೆದ ಪತ್ರ 3ನೇ ಅಧ್ಯಾಯ ವಾಕ್ಯ 19. ನಿಧಾನಕ್ಕೋದಿ. ಹಾಗಾದರೆ ಧರ್ಮಶಾಸ್ತ್ರದ ಉದ್ದೇಶವಾದರೂ ಏನು? ಅಪರಾಧದ ಅರಿವನ್ನು ಮೂಡಿಸುವುದಕ್ಕಾಗಿ ದೇವರು ನಮಗೆ ಕೊಟ್ಟಿರೋದು. ಆಮೇನ್. ಸಿಕ್ತಾ? ವಾಕ್ಯ ಸಿಕ್ತಾ? ಎಲ್ಲರಿಗೂ ಸಿಕ್ತಾ? ಓಕೆ. ಧರ್ಮಶಾಸ್ತ್ರದ ಉದ್ದೇಶ ಏನಕ್ಕೋಸ್ಕರ ಅಂತ ಹೇಳಿದ್ರೆ, ಅಪರಾಧದ ಅರಿವನ್ನು ಮೂಡಿಸುವುದಕ್ಕಾಗಿ ದೇವರು ನಮಗೆ ಕೊಟ್ಟಿರೋದು. ಪ್ರೈಸ್ ದಿ ಲಾರ್ಡ್. ಪಾಪ ಮಾಡಬಾರ್ದು, ಅಪರಾಧ ಮಾಡಬಾರ್ದು, ಅಪರಾಧದ ಅರಿವು ನಮಗಿರಬೇಕು. ಯಾರು ಏನು ಹೇಳ್ತಾರೆ ಅದನ್ನ ಕೇಳಿಕೊಂಡು ಜೀವಿಸೋದಲ್ಲ, ಅದರ ಅರಿವನ್ನು ಅರಿತುಕೊಂಡು ಜೀವಿಸೋದು. ಆಮೇನ್. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಯಾವಾಗ ನಾವು ಒಂದು ನೆನಪಲ್ಲಿಟ್ಕೊಳ್ಳಿ, ಯಾವಾಗ ನಾವು ದೇವರ ಜೀವವುಳ್ಳ ವಾಕ್ಯಗಳಿಂದ ತುಂಬಿರುವಂತಹ ಅಂದ್ರೆ ಪರಲೋಕದ ಬಾಗಿಲಾಗಿರುವಂತಹ ಬೈಬಲ್ ಅನ್ನ ನಾವು ದೂರ ಇಡ್ತೀವೋ, ಬೈಬಲ್ ಅನ್ನ ನಾವು ಯಾವಾಗ ಓದೋದಿಲ್ವೋ, ಬೈಬಲ್ ಅಲ್ಲಿರುವ ವಾಕ್ಯಗಳನ್ನ ಯಾವಾಗ ನಾವು ಧ್ಯಾನಿಸೋದಿಲ್ವೋ, ಪ್ರೈಸ್ ದಿ ಲಾರ್ಡ್, ಆಗ ತಿಳ್ಕೊಳ್ಳಿ ನಾವು ಪರಲೋಕದಿಂದ ನಾವು ತುಂಬಾ ದೂರವಿದ್ದೀವಿ. ತುಂಬಾ ದೂರ ಇದ್ದೀವಿ. ಏನಕ್ಕೆ ಅಂತ ಹೇಳಿದ್ರೆ, ಶಿರಾಕನ ಗ್ರಂಥ 14ನೇ ಅಧ್ಯಾಯ ವಾಕ್ಯ 21 ನುಡಿಯುವಂತೆ, ಪರಲೋಕದ ರಹಸ್ಯಗಳನ್ನ ಅರಿತುಕೊಂಡಾಗ ಮಾತ್ರ ನಾವು ಪ್ರಭು ಯೇಸು ಕ್ರಿಸ್ತರ ಸ್ಥಳಕ್ಕೆ ನಾವು ಹೋಗ್ಲಿಕ್ಕೆ ಸಾಧ್ಯ. ಆಮೇನ್. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ಗಲಾತ್ಯ 5:19 ಹೇಳಿದ್ದು. 3:19 3ನೇ ಅಧ್ಯಾಯ 19ನೇ ವಾಕ್ಯ ಓದಿ. ಆ ವಾಕ್ಯ ಓದಿ. ನೀವು ಅಪರಾಧದ ಅರಿವನ್ನು ಮೂಡಿಸುವುದಕ್ಕಾಗಿ ಸಾಕು. ಪ್ರೈಸ್ ದಿ ಲಾರ್ಡ್. ಅಪರಾಧದ ಅರಿವನ್ನು ಮೂಡಿಸುವುದಕ್ಕಾಗಿ ಧರ್ಮಶಾಸ್ತ್ರವನ್ನ ಪರಿಶುದ್ಧಾತ್ಮರು ನಮಗೆ ಕೊಟ್ಟಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಪರಲೋಕಕ್ಕೆ ಹೇಗೆ ಹೋಗ್ಬೇಕು ಅನ್ನೋದನ್ನ, ಆ ಒಂದು ಗೂಢಾರ್ಥವನ್ನ ದೇವರು ಎಲ್ಲಿಟ್ಟಿದ್ದಾರೆ? ದೇವಾಲಯದಲ್ಲಿ ಇಟ್ಟಿದ್ದಾರಾ? ಚರ್ಚಲ್ಲಿಟ್ಟಿದ್ದಾರಾ? ಚರ್ಚಲ್ಲಿಟ್ಟಿದ್ದಾರಾ? ಇಲ್ಲ ಅಲ್ವಾ? ಪ್ರೈಸ್ ದಿ ಲಾರ್ಡ್. ಒಬ್ಬ ವ್ಯಕ್ತಿ ಹತ್ರ ಇಟ್ಟಿದ್ದಾರಾ? ಇಲ್ಲ. ಲೋಕದ ಯಾವುದೇ ವಸ್ತುಗಳಲ್ಲಿ ಇಟ್ಟಿದ್ದಾರಾ? ಇಲ್ಲ. ಯಾವುದೇ ಲೋಕದ ಆಚಾರ ವಿಚಾರಗಳಲ್ಲಿ ಇಟ್ಟಿದ್ದಾರಾ? ಇಲ್ಲ. ಯಾವುದೇ ವ್ಯಕ್ತಿಯ ಮಾತಿನ ಮೇಲೆ ಇಟ್ಟಿದ್ದಾರಾ? ಇಲ್ಲ. ಹಾಗಾದ್ರೆ ಎಲ್ಲಿಟ್ಟಿದ್ದಾರೆ?
ಬೈಬಲಲ್ಲಿಟ್ಟಿದ್ದಾರೆ. ಬೈಬಲಲ್ಲಿಟ್ಟಿದ್ದಾರೆ. ಪ್ರೈಸ್ ದಿ ಲಾರ್ಡ್. ನೋಡಿ, ಮತ್ತಾಯನು ಬರೆದ ಶುಭ ಸಂದೇಶ 13ನೇ ಅಧ್ಯಾಯ ವಾಕ್ಯ 11ರಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, 11-12 ವಾಕ್ಯಗಳಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ಸ್ವರ್ಗ ಸಾಮ್ರಾಜ್ಯದ ರಹಸ್ಯಗಳನ್ನ ಅರಿತುಕೊಳ್ಳುವ ಸದಾವಕಾಶ ಲಭಿಸಿರುವುದು ಯಾರಿಗೆ? ನಮಗೆ. ನಮಗೆ ಅಂದ್ರೆ ಯಾರು? ನಮಗೆ ಅಂದ್ರೆ ಯಾರು? ನಮಗೆ ಅಂದ್ರೆ ಯಾರು? ಕ್ರೈಸ್ತರಿಗೆ. ದೇವರ ವಾಕ್ಯವನ್ನು ಕೇಳಿ ಅದರಂತೆ ನಡೆಯುವವರು ಕ್ರೈಸ್ತರಿಗೆ ಅಲ್ವಾ? ಹೌದು. ಕ್ರೈಸ್ತರಿಗೆ. ಕ್ರೈಸ್ತರು ಅಂದ್ರೆ ಯಾರು? ಈಗ ಹೇಳಿದ್ರಲ್ಲ, ದೇವರ ವಾಕ್ಯವನ್ನು ಆಲಿಸಿ ಧ್ಯಾನಿಸಿ ಅದರಂತೆ ಜೀವಿಸುವವರು. ಆಮೇನ್. ಕರೆಕ್ಟಾ? ಒಪ್ಕೊಳ್ತೀರಾ? ಸ್ವರ್ಗ ಸಾಮ್ರಾಜ್ಯದ ರಹಸ್ಯಗಳನ್ನು ಅರಿತುಕೊಳ್ಳುವ ಸದಾವಕಾಶವನ್ನು ದೇವರು ನಿಮಗೆ ಕೊಟ್ಟಿದ್ದಾರೆ. ನಿಮಗೆ ಅಂದ್ರೆ ಯಾರು ಅಂತ ಹೇಳಿದ್ರೆ, ಯಾರು? ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯ 1 ವಾಕ್ಯ 3, ಕೀರ್ತನೆಗಳ ಗ್ರಂಥ 1ನೇ ಅಧ್ಯಾಯ ವಾಕ್ಯ 2, ಸಿರಾಕನ ಗ್ರಂಥ 14ನೇ ಅಧ್ಯಾಯ ವಾಕ್ಯ 20 ಹಾಗೂ 21. ಈ 3 ವಾಕ್ಯಗಳು ನುಡಿಯುವಂತೆ, ಈ 3 ವಾಕ್ಯಗಳು ತಿಳಿಸುವಂತೆ ಯಾರು ದೇವರ ಜೀವವುಳ್ಳ ವಾಕ್ಯಗಳಲ್ಲಿ, ಆ ವಾಕ್ಯಗಳಲ್ಲಿ ಧ್ಯಾನಿಸಿ ಅದರಂತೆ ಜೀವಿಸ್ತಾರೋ ಅವರಿಗೆ ಮಾತ್ರ ದೇವರ ರಾಜ್ಯದ ರಹಸ್ಯಗಳನ್ನ ದೇವರು ತಿಳಿಸ್ಕೊಡ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಇನ್ನು ಈ ಭೂಮಿಯಲ್ಲಿ ದೊಡ್ಡ ಶ್ರೀಮಂತನಾಗಿರು, ಆದರೆ ಪರಲೋಕಕ್ಕೆ ಹೋಗಕ್ಕಾಗಲ್ಲ. ಅತಿ ಏನ್ ಹೇಳ್ತಾರೆ, ಪವರ್ಫುಲ್ ವ್ಯಕ್ತಿಯಾಗಿರು, ಇನ್ನು ಪವರ್ಫುಲ್ ವ್ಯಕ್ತಿಯಾಗಿರು, ಆದರೆ ಪರಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ ನಾನು ನಿಮ್ಗೆ ತಿಳಿಸ್ತಾ ಇರೋದು? ನೀವು ಎಷ್ಟೇ ದೊಡ್ಡ ಶ್ರೀಮಂತರಾಗಿರಿ, ಪರಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ನೀವು ಎಷ್ಟೇ ಹಣವನ್ನ ಐಶ್ವರ್ಯವನ್ನ ಇಟ್ಕೊಂಡಿರಿ, ಪರಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ನೀವು ಎಷ್ಟೇ ಅಧಿಕಾರವುಳ್ಳ ವ್ಯಕ್ತಿಗಳಾಗಿರಿ, ಪರಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಬೈಬಲಲ್ಲಿ ನಮಗೆ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಲೂಕನ ಬರೆದ ಶುಭ ಸಂದೇಶ 16ನೇ ಅಧ್ಯಾಯ ವಾಕ್ಯ 19ರಲ್ಲಿ ನಾವು ನೋಡಬೇಕಾದ್ರೆ, ಧನಿಕ ಮತ್ತೆ ಬಿಕಾರಿಯ ಆ ಒಂದು ಸಾಮತಿ ಅಲ್ವಾ, ಅಲ್ಲಿ ನಮಗೆ ಸ್ಪಷ್ಟವಾಗಿ ತಿಳಿಸಿದ್ದಾರೆ, ಧನಿಕ ದೇವರ ರಾಜ್ಯ ಸೇರ್ಲಿಲ್ಲ. ಅವನು ಲೋಕದಲ್ಲೇ ಮಗ್ನನಾಗಿದ್ದ, ಲೋಕದ ವಿಷಯಗಳಲ್ಲೇ ಅವನು ಮಗ್ನನಾಗಿದ್ದ, ಲೋಕದ ಆಚಾರ ವಿಚಾರಗಳಲ್ಲೇ ಮಗ್ನನಾಗಿದ್ದ. ಇನ್ನು 10 ವರ್ಷಕ್ಕೆ ಏನ್ ಮಾಡೋದು, 20 ವರ್ಷಕ್ಕೆ ಏನ್ ಮಾಡೋದು, ಚೆನ್ನಾಗಿ ತಿನ್ಬೇಕು, ಕುಡಿಬೇಕು, ಮಜಾ ಮಾಡಬೇಕು, ಶೋಕಿ ಮಾಡಬೇಕು, ಆ ರೀತಿ ಅವನು ಜೀವಿಸ್ತಾ ಇದ್ದ. 23ನೇ ವಾಕ್ಯ ನೋಡಿ, ಅವನು ಪಾತಾಳದಲ್ಲಿ ಯಾತನೆ ಪಡುತ್ತಿದ್ದ. ಬೈಬಲ್ ಸ್ಪಷ್ಟಪಡಿಸ್ತಾ ಇದೆ, ಅವನು ನರಕದಲ್ಲಿ ಯಾತನೆ ಪಡುತ್ತಿದ್ದ, ಪಾತಾಳದಲ್ಲಿ ಅವನು ಯಾತನೆ ಪಡ್ತಾ ಇದ್ದ. ಇದರ ಅರ್ಥ ಏನು? ಅವನು ದೇವರ ರಾಜ್ಯ ಸೇರಲಿಲ್ಲ. ಇವತ್ತು ನಾವೆಲ್ಲ ಹೆಂಗ್ ಜೀವಿಸ್ತಾ ಇದೀವಿ? ಕಾಂಪಿಟೇಷನ್ ಲೈಫ್ ಅಲ್ವಾ? ಕಾಂಪಿಟೇಷನ್ ಜೀವನ ನಮ್ದು. ಅವ್ರು ಮಾಡ್ತಾ ಇದ್ದಾರೆ, ನಾವು ಮಾಡಬೇಕು. ಅದು ಯಾವ ವಿಷಯದಲ್ಲಿ? ಭೂಲೋಕದ ವಿಷಯದಲ್ಲಿ ಇಲ್ಲ, ಪರಲೋಕದ ವಿಷಯದಲ್ಲಿ ನಾವೇನಾರು ಹಂಗೆ ಓಡಾಡ್ತೀವ? ಅಯ್ಯೋ, ಅವರು 2 ಗಂಟೆ ಪ್ರಾರ್ಥನೆ ಮಾಡ್ತಾರೆ, ನಾವು 3 ಗಂಟೆ ಮಾಡಬೇಕು. ಅವ್ರ ಮಕ್ಕಳೆಲ್ಲ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾರೆ, ಕುಟುಂಬ ಸಮೇತವಾಗಿ ಪ್ರಾರ್ಥನೆ ಮಾಡ್ತಾರೆ, ನಾನು ಕೂಡ ನನ್ನ ಕುಟುಂಬ ಸಮೇತವಾಗಿ ಕೂರಿಸ್ಕೊಳ್ಬೇಕು, ನನ್ನ ಸಹೋದರ ಸಹೋದರಿಯರಿಗಾಗಿ ಜೊತೆ ಸೇರಿ ನಾನು ಪ್ರಾರ್ಥಿಸ್ಬೇಕು ಎಂಬ ಆ ಒಂದು ಅರಿವಿದೆಯಾ? ಬರಲ್ಲ ನಮಗೆ. ಕಾಂಪಿಟೇಷನ್ ಅವಾಗ ಬರೋದಿಲ್ಲ, ಅವಾಗ ಕಾರಣಗಳನ್ನು ಕೊಡ್ತಾ ಹೋಗ್ತೀವಿ. ಆದರೆ ಲೋಕದಲ್ಲಿ ಶ್ರೀಮಂತನಾಗಲಿಕ್ಕೆ ನಾವು ಎಷ್ಟು ಸಾಧ್ಯನೋ ಅಷ್ಟು ಪ್ರಯತ್ನ ಪಡ್ತೀವಿ, ಪ್ರಯಾಸ ಪಡ್ತೀವಿ. ಆ ಶ್ರೀಮಂತಿಕೆ ಆಗ್ಲಿಕ್ಕೋಸ್ಕರ ಏನು ಬೇಕಾದರೂ ನಾವು ಮಾಡ್ತೀವಿ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ತಂದೆ ತಾಯಿ, ಅಣ್ಣ ತಮ್ಮ, ಸಹೋದರ ಸಹೋದರಿ, ಯಾವ ಸಂಬಂಧವನ್ನು ಕೂಡ ನಾವು ನೋಡೋದಿಲ್ಲ. ನಮ್ಮ ಉದ್ದೇಶ ಏನು? ಆಗ ನಾವು ಶ್ರೀಮಂತರಾಗಬೇಕು. ಪ್ರೈಸ್ ದಿ ಲಾರ್ಡ್. ಜ್ಞಾನೋಕ್ತಿಗಳ ಗ್ರಂಥ 11ನೇ ಅಧ್ಯಾಯ ವಾಕ್ಯ 4.
ಜ್ಞಾನೋಕ್ತಿಗಳ ಗ್ರಂಥ 11ನೇ ಅಧ್ಯಾಯ, ಬುಕ್ ಆಫ್ ಪ್ರೊವರ್ಬ್ಸ್ ಚಾಪ್ಟರ್ 11 ವರ್ಸಸ್ 4. ಈ ವಾಕ್ಯವನ್ನು ಓದೋಣ. ತೀರ್ಪಿನ ದಿನ ನೆರವಾಗದು ಆಸ್ತಿಪಾಸ್ತಿ, ಸನ್ನಡತೆಯಿಂದಲೇ ಮರಣದಿಂದ ವಿಮುಕ್ತಿ. ಪ್ರೈಸ್ ದಿ ಲಾರ್ಡ್. ತೀರ್ಪಿನ ದಿನ ನೆರವಾಗದು ನೀನು ಶೇಖರಿಸಿ ಇಟ್ಟುಕೊಂಡ ಆಸ್ತಿ. ನೆರವಾಗದು ತೀರ್ಪಿನ ದಿನ ನಿನ್ನ ಸಹೋದರ ಸಹೋದರಿಯರಿಗೆ ಮೋಸ ಮಾಡಿ ಶೇಖರಿಸಿಟ್ಟುಕೊಂಡಂತಹ ಆಸ್ತಿ. ತೀರ್ಪಿನ ದಿನ ನೆರವಾಗದು ನಿನ್ನ ಬಂಧು ಬಳಗದವರಿಗೆ ಮೋಸ ಮಾಡಿ ಶೇಖರಿಸಿಟ್ಟುಕೊಂಡಂತಹ ಆಸ್ತಿ ಪಾಸ್ತಿ. ನೆರವಾಗದು ತೀರ್ಪಿನ ದಿನ ದೇವರಿಗೆ ಮೋಸ ಮಾಡಿ. ದೇವರಿಗೆ ನಾವು ಮೋಸ ಮಾಡ್ತಾ ಇದೀವಾ? ಮೋಸ ಮಾಡ್ತಾ ಇದೀವಾ? ಮಾಡ್ತಾ ಹೇಳಿ. ಮಾಡ್ತಾ ಇದ್ದೀವಿ. ತೀರ್ಪಿನ ದಿನ ನೋಡಿ, ಪ್ರತಿಯೊಬ್ಬರಿಗೂ ಅರಿವಿದೆ. 2 ಕೊರಿಂಥಿ 5ನೇ ಅಧ್ಯಾಯ ವಾಕ್ಯ 17 ಹೇಳುತ್ತೆ, ಪ್ರತಿಯೊಬ್ಬರು ತನ್ನ ದೈಹಿಕ ಜೀವನದಲ್ಲಿ, ಅವನ ಜೀವನದಲ್ಲಿ ಹೇಗೆ ಜೀವಿಸಿದ, ಯಾವ ರೀತಿ ಜೀವಿಸಿದ, ಯಾವ ಪ್ರಕಾರ ಜೀವಿಸಿದ, ಎಲ್ಲವನ್ನ ಪ್ರಭು ಯೇಸು ಕ್ರಿಸ್ತರಿಗೆ ಲೆಕ್ಕ ಕೊಡಬೇಕು ಅನ್ನೋದು ಗೊತ್ತಿದೆ. ಗೊತ್ತಿದೆಯಾ? ಗೊತ್ತಿಲ್ಲ? ಗೊತ್ತಿದೆ. ಬಟ್ ಆದ್ರೂ ಕೂಡ ಯಾಕೆ ನಾವು ಆ ಅರಿವಿದ್ರೂ ಕೂಡ ನಾವು ಏನ್ ಮಾಡ್ತಾ ಇದೀವಿ? ಯಾಕೆ ನಾವು ದಡ್ರಂತೆ ನಾವು ಜೀವಿಸ್ತಾ ಇದೀವಿ? ದೈವ ಭಯ ಯಾಕಿಲ್ಲ? ದೈವ ಭಯ ಯಾಕಿಲ್ಲ? ಪ್ರೈಸ್ ದಿ ಲಾರ್ಡ್. ದೈವ ಭಯ ಯಾಕಿಲ್ಲ ಅಂತ ಹೇಳಿದ್ರೆ, ದೇವರನ್ನ ನಾವು ದೂರ ಇಟ್ಟು ನಮ್ಮ ಕಣ್ಣಿಗೆ ಕಾಣುವಂತಹ ಸ್ವರೂಪಗಳನ್ನು ನಾವು ಸಿದ್ಧತೆ ಮಾಡಿಕೊಂಡು, ಆ ಸ್ವರೂಪಗಳೇ ದೇವರೆಂದು ಆರಾಧಿಸ್ಲಿಕ್ಕೆ ನಾವು ಪ್ರಾರಂಭ ಮಾಡಿದೋ. ಮತ್ತೆ ಆಗಿರ್ಬೇಕಾದ್ರೆ ಜ್ಞಾನ ಎಲ್ಲಿಂದ ಬರುತ್ತೆ? ಸಿರಾಕನ ಗ್ರಂಥ 14ನೇ ಅಧ್ಯಾಯ ವಾಕ್ಯ 20-21 ಹೇಳೋ ಪ್ರಕಾರ, ಸಿರಾಕನ ಗ್ರಂಥ 14ನೇ ಅಧ್ಯಾಯ ವಾಕ್ಯ 20-21 ಹೇಳುತ್ತೆ, ಧನ್ಯನು ಸುಜ್ಞಾನದ ಬಗ್ಗೆ ಧ್ಯಾನಿಸುವವನು. ಯಾವ ವ್ಯಕ್ತಿ ದೇವರ ಜೀವವುಳ್ಳ ವಾಕ್ಯಗಳನ್ನು ಧ್ಯಾನಿಸ್ತಾನೋ ಅವನು ಜ್ಞಾನವನ್ನ ಪಡ್ಕೊಳ್ತಾನೆ. ಬೇಕಾದ್ರೆ ವಾಕ್ಯ ಓದಿಬೇಕಾದ್ರೆ ಜ್ಞಾನೋಕ್ತಿಗಳ ಗ್ರಂಥ 8ನೇ ಅಧ್ಯಾಯ ವಾಕ್ಯ 17-18 ಎರಡು ಓದಿ. ನನ್ನನ್ನು ಪ್ರೀತಿಸುವವರನ್ನು ನಾನು ಪ್ರೀತಿಸುತ್ತೇನೆ, ಹಂಬಲಿಸಿ ಹುಡುಕುವವರು ನನ್ನನ್ನು ಕಂಡುಕೊಳ್ಳುತ್ತಾರೆ. ನನ್ನಲ್ಲಿವೆ ಶ್ರೀಮಂತಿಕೆ ಮತ್ತು ಸಮೃದ್ಧಿ. ನನ್ನಲ್ಲಿವೆ ಶ್ರೀಮಂತಿಕೆ ಹಾಗೂ ಘನತೆ, ಶಾಶ್ವತ ಸಂಪತ್ತು ಹಾಗೂ ಸಮೃದ್ಧಿ. ಪ್ರೈಸ್ ದಿ ಲಾರ್ಡ್. ನನ್ನನ್ನ ಪ್ರೀತಿಸುವವರನ್ನ ನಾನು ಪ್ರೀತಿಸುತ್ತೇನೆ. ಇದು ದೇವರ ವಾಗ್ದಾನ. ನೀವು ದೇವರ ಜೀವವುಳ್ಳ ವಾಕ್ಯಗಳನ್ನೇ ನೀವು ಪ್ರೀತಿಸದೆ, ದೇವರ ಧರ್ಮಶಾಸ್ತ್ರವನ್ನ ಪ್ರೀತಿಸದೆ, ಮನುಷ್ಯನು ನಿರ್ಮಿಸಿದಂತಹ ಸ್ವರೂಪಗಳ ಮೇಲೆ, ಮನುಷ್ಯನು ನಿರ್ಮಿಸಿದಂತಹ ವಿಗ್ರಹಗಳ ಮೇಲೆ ನೀವು ಭರವಸೆ ಇಟ್ಟಾಗ ಹೇಗೆ ತಾನೇ ದೈವ ಭಕ್ತಿ ಬರಲಿಕ್ಕೆ ಸಾಧ್ಯ? ಹೇಗೆ ಬರಲಿಕ್ಕೆ ಸಾಧ್ಯ? ಪ್ರೈಸ್ ದಿ ಲಾರ್ಡ್. ಮತ್ತೆ ದೇವರ ರಾಜ್ಯದ ರಹಸ್ಯಗಳು ಹೆಂಗೆ ತಿಳಿಯುತ್ತೆ? ಯಾವ ರೀತಿ ತಿಳಿಯುತ್ತೆ ಹೇಳಿ ನೋಡೋಣ. ಏಕೆ ಅಂತಂದ್ರೆ ನಮ್ಮ ಜ್ಞಾನ ಲೋಕದ ಜ್ಞಾನವಾಗಿದೆ, ಪರಲೋಕದ ಜ್ಞಾನ ಅಲ್ಲ. ನಮ್ಗೆಲ್ಲ ಚೆನ್ನಾಗಿ ಗೊತ್ತಿದೆ, ಈ ಲೋಕದಲ್ಲಿ ನಾವು ಮಾಡಿಟ್ಟುಕೊಂಡಿರುವಂತಹ ಆಸ್ತಿ ಪಾಸ್ತಿ, ನಮ್ಮವರು ತಮ್ಮವರು, ಗಂಡ ಹೆಂಡತಿ, ಮಕ್ಕಳು ಮೊಮ್ಮಕ್ಕಳು ಯಾರೂ ನಮ್ಮ ಜೊತೆಲಿ ಬರಲ್ಲ, ಯಾವ ವಸ್ತುಗಳು ನಮ್ಮ ಜೊತೆಲಿ ಬರಲ್ಲ. ಆದರೂ ಕೂಡ ಇವೆಲ್ಲ ತಿಳಿದರೂ ಕೂಡ ಅವಿವೇಕಿಗಳಂತೆ ನಾವು ಜೀವಿಸ್ತಾ ಇದೀವಿ. ಹೌದಾ ಇಲ್ಲ?
ಹೌದು ಬ್ರದರ್. ಅವಿವೇಕಿಗಳಂತೆ ನಾವು ಜೀವಿಸ್ತಾ ಇದ್ದೀವಿ. ನಮಗೆ ಏನಕ್ಕೆ ಅವಿವೇಕಿಗಳಂತೆ ನಾವು ಜೀವಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ, ಧರ್ಮಶಾಸ್ತ್ರದಿಂದ ನಾವು ಬೇರ್ಪಟ್ಟಿದ್ದೀವಿ, ಬೈಬಲ್ನಿಂದ ನಾವು ಬೇರ್ಪಟ್ಟಿದ್ದೀವಿ. ಯಾಕೆ ಅಂತ ಹೇಳಿದ್ರೆ, ಆ ಧನ್ಯರು ಎಂಬ ಪದ ಇದೆಯಲ್ಲ, ಅದು ಪರಲೋಕಕ್ಕೆ ನಮ್ಮನ್ನ ಕರೆದುಕೊಂಡು ಹೋಗುವಂತ ಪದ. ಧನ್ಯರು ಅಂದ್ರೆ ಅರ್ಥ ಏನು? ಧನ್ಯರು ಅಂದ್ರೆ ಅರ್ಥ ಏನು? ಪರಲೋಕಕ್ಕೆ ಅವರು ಬಾಧ್ಯಸ್ಥರು. ಪರಲೋಕಕ್ಕೆ ಅವರು ಬಾಧ್ಯಸ್ಥರು. ಪ್ರೈಸ್ ದಿ ಲಾರ್ಡ್. ಯಾರು ಧರ್ಮಶಾಸ್ತ್ರವನ್ನು ಪ್ರೀತಿಸ್ತಾರೋ ಅವರು ಪ್ರಭುವಿನ ಶ್ರೀಮಂತಿಕೆ, ಘನತೆ ಹಾಗೂ ಶಾಶ್ವತವಾದ ಸಂಪತ್ತು, ಸಮೃದ್ಧಿಗೆ ಅವರು ತವಕ ಪಡ್ತಾರೆ. ಪ್ರೈಸ್ ದಿ ಲಾರ್ಡ್. ನಾವೇನ್ ಮಾಡ್ದೋ? ನಮ್ಮ ಕಣ್ಣಿಗೆ ಕಾಣುವಂತಹ ಒಂದು ಸ್ವರೂಪವನ್ನ ಬೆಲೆ ಕೊಟ್ಟು ತಗೊಂಡು ಬಂದೋ, ಅದನ್ನೇ ದೇವರು ಅಂತ ಹೇಳಿ ನಾವು ಭಾವಿಸಿ ಏನ್ ಮಾಡ್ತಾ ಇದೀವಿ? ಆರಾಧಿಸ್ತಾ ಇದೀವಿ. ಅದನ್ನ ನಾವು ಧ್ಯಾನಿಸ್ತಾ ಇದೀವಿ. ಗೊತ್ತಾ ನಿಮಗೆ? ಅದ್ರ ಮುಂದೆ ಹೋಗಿ ನಿಂತ್ಕೊಂಡು ಧ್ಯಾನಿಸೋದು, ಆರಾಧಿಸೋದು, ಇದೆಲ್ಲ ನಾವು ಮಾಡ್ತಾ ಇದೀವಿ. ಪ್ರೈಸ್ ದಿ ಲಾರ್ಡ್. ನಮ್ಮ ಜ್ಞಾನ ಏನಾಯ್ತು? ಈಗ ಮಂದಮತಿ ಆಗೋಯ್ತು. ಮಂದಮತಿ ಅಂದ್ರೆ ಏನು? ಬೆಳಕು ಹೋಯ್ತು, ಕತ್ತಲೆ ಒಳಗಡೆ ಬಂತು. ಕತ್ತಲೆ ಬಂದಾಗ ನಮಗೆ ಏನ್ ಕಾಣುತ್ತೆ? ಸೈತಾನನ ಸ್ವಭಾವಗಳೇ ಕಾಣೋದು. ಹೌದಾ? ಪ್ರೈಸ್ ದಿ ಲಾರ್ಡ್. ಹೌದು ಬ್ರದರ್. ಸೈತಾನನ ಸ್ವಭಾವಗಳೇ ಕಾಣೋದು ನಮಗೆ. ನಾವು ಮಂದಮತಿಗಳಾಗೋದು. ಹಾಗಾದ್ರೆ ಈಗ ಒಂದು ಪ್ರಶ್ನೆ ಬರುತ್ತೆ ನಮಗೆ. ಈಗ ದೇವಾಲಯದಲ್ಲಿ, ಕಥೋಲಿಕ ದೇವಾಲಯದಲ್ಲಿ ಸಂತರುಗಳ ಸ್ವರೂಪ ಇಟ್ಟಿದ್ದಾರೆ, ಮಾತೆ ಮರಿಯಮ್ಮನ ಸ್ವರೂಪ ಇಟ್ಟಿದ್ದಾರೆ, ಸಂತ ಅಂತೋಣಿಯವರ ಸ್ವರೂಪ ಇಟ್ಟಿದ್ದಾರೆ, ಸಂತ ಬೆನೆಡಿಕ್ಟರ ಸ್ವರೂಪಗಳಿಟ್ಟಿದ್ದಾರೆ, ಇನ್ನು ಬೇರೆ ಬೇರೆ ಸ್ವರೂಪಗಳಿಟ್ಟಿದ್ದಾರೆ. ಅದೆಲ್ಲ ಯಾಕೆ ಇಟ್ಟಿದ್ದಾರೆ? ಯಾಕೆ ಇಡಬೇಕು ಅಂತ ಏನಾದ್ರೂ ನಮ್ಮ ಮನಸ್ಸಿಗೆ ಬಂದಿದ್ದೆ ಆದ್ರೆ ಅದಕ್ಕೆ ಉತ್ತರ ಇದೇನೆ. ಏನಂತ ಹೇಳಿದ್ರೆ, ಅದನ್ನ ಆರಾಧಿಸುವುದಕ್ಕಾಗಿ ಇಟ್ಟಿಲ್ಲ. ಅದನ್ನ ಇಟ್ಟಿರೋದು ನಮ್ಮನ್ನ ಎಚ್ಚರಿಸುವುದಕ್ಕಾಗಿ. ಮಲಗಬಾರ್ದಲ್ವಾ? ಹೌದಾ ಇಲ್ಲ? ಹೌದು ಬ್ರದರ್. ನೋಡಿ, ವಾಹನ ಓಡಿಸುವವರು ಲಾಂಗ್ ಡ್ರೈವ್ ಹೋಗ್ತಾರೆ, ನೋಡಿದ್ದೀರಾ? ತುಂಬಾ ದೂರ ಪ್ರಯಾಣ ಮಾಡಿದ್ರು ನೋಡಿರ್ತೀರಾ ನೀವು? ನೋಡಿದ್ದೀರಾ ಇಲ್ಲ? ನೋಡಿದ್ದೀರಾ? ಅವರು 8 ಅವರು 9 ಅವರು 10 ಅವರು ಅವರು ಪ್ರಯಾಣ ಮಾಡಬೇಕಾದ್ರೆ ನೋಡಿ, ಕೆಲವು ಜನಕ್ಕೆ ಅಭ್ಯಾಸ ಆದ್ರೆ ಓಕೆ, ಇಲ್ಲ ಅಂದ್ರೆ ಕೆಲವು ಜನರು ವಾಹನ ಓಡಿಸ್ಕೊಂಡೇ ತೂಕುಡಿಸ್ತಾ ಇರ್ತಾರೆ. ಆ ತೂಕಡಿಕೆಯಿಂದ ಎಬ್ಬರಿಸ್ಲಿಕ್ಕೆ ಅವ್ರು ಏನ್ ಮಾಡ್ತಾರೆ? ಅವಾಗವಾಗ ಮುಖ ತೊಳ್ಕೊಳ್ತಾರೆ, ಅಥವಾ ಒಂದು ಕುಟುಂಬದ ಯಾವುದೇ ತಮ್ಮನ್ನು ಪ್ರೀತಿಸುವಂತ ವ್ಯಕ್ತಿಗಳ ಒಂದು ಫೋಟೋ ಇಟ್ಕೊಳ್ತಾರೆ, ಓಕೆ, ಅಥವಾ ಮ್ಯೂಸಿಕ್ ಹಾಕೊಳ್ತಾರೆ, ಅಥವಾ ಹಾಡು ಕೇಳ್ಕೊಳ್ತಾರೆ, ಏನೋ ಒಂದು ಮಾಡ್ತಾ ಇರ್ತಾರೆ. ಬಟ್ ನಿದ್ರಿಸಬಾರದು ಎಂಬ ಕಾರಣಕ್ಕಾಗಿ ಅವ್ರು ಏನ್ ಬೇಕಾದ್ರೂ ಮಾಡ್ತಾರೆ. ನಿದ್ರಿಸಿದ್ರೆ ಏನಾಗುತ್ತೆ? ಅಪಘಾತ ಆಗುತ್ತೆ. ಆತ ಮರಣ ಹೊಂದುತ್ತಾನೆ. ಪ್ರೈಸ್ ದಿ ಲಾರ್ಡ್. ಹೌದಾ? ಮರಣ ಹೊಂದುತ್ತಾನೆ. ಅದಕ್ಕೋಸ್ಕರನೇ ಕ್ರೈಸ್ತ ಧರ್ಮಸಭೆ ಒಬ್ಬೊಬ್ಬ ಸಂತರುಗಳನ್ನ ನಿಮ್ಮ ಕಣ್ಣು ಮುಂದೆ ಇಟ್ಟಿರೋದು ಏನಕ್ಕಂದ್ರೆ, ನೀವು ನಿದ್ರಿಸಬಾರದು, ಸದಾಕಾಲ ಎಚ್ಚರವಾಗಿರಬೇಕು. ಅವರು ಯಾವ ರೀತಿ ಜೀವಿಸಿದ್ರು, ಅವರ ಬಗ್ಗೆ ತಿಳ್ಕೊಂಡು ಅವ್ರು ಯಾವ ರೀತಿ ಜೀವಿಸಿದ್ರು, ಅವರ ಪ್ರಾರ್ಥನೆ ಜೀವನ ಹೇಗಿತ್ತು, ಅವರ ಪ್ರಾಮಾಣಿಕತೆ ಜೀವನ ಹೇಗಿತ್ತು, ಪರಿಶುದ್ಧತೆಯ ಜೀವನ ಹೇಗಿತ್ತು, ದೇವರೊಂದಿಗೆ ಅವರು ಯಾವ ರೀತಿಯ ಒಡಂಬಡಿಕೆ ಅಂದ್ರೆ ಒಡನಾಟ ಇಟ್ಕೊಂಡಿದ್ರು, ಅವ್ರು ಬೆಳಗ್ಗೆ ಎಷ್ಟು ಗಂಟೆಗೆ ಎದ್ದು ಪ್ರಾರ್ಥಿಸ್ತಾ ಇದ್ರು, ರಾತ್ರಿ ಯಾವ ರೀತಿ ಪ್ರಾರ್ಥಿಸ್ತಾ ಇದ್ರು, ಬಿಡುವಿನ ವೇಳೆಯಲ್ಲಿ ಯಾವ ರೀತಿ ಪ್ರಾರ್ಥಿಸ್ತಾ ಇದ್ರು, ಅವರ ಸೇವೆ ಯಾವ ರೀತಿ ಮಾಡಿದ್ರು, ಇದೆಲ್ಲವನ್ನ ಧ್ಯಾನಿಸಿ ಅವರು ಜೀವಿಸಿದಂತೆ ಜೀವಿಸುವುದಕ್ಕಾಗಿ ಆ ಒಂದು ಸಂತರುಗಳನ್ನ ದೇವಾಲಯದಲ್ಲಿ ನಮಗೆ ಎಚ್ಚರಿಕೆ ಗಂಟೆಯಾಗಿ ಇಟ್ಟಿದ್ದಾರೆ ಹೊರತು, ಹೋಗಿ ಅಲ್ಲೋಗಿ ನಿಂತ್ಕೊಂಡು ನೀವು ಕ್ಯಾಂಡ್ಲ್ ಹಚ್ಚಿ, ಧೂಪ ಹಚ್ಚಿ, ಹೂವ ಹಾಕಿ ಅಂತಲ್ಲ. ಧರ್ಮಸಭೆಯ ಪುಸ್ತಕದಲ್ಲಿದೆ, ನೀವು ಸ್ವರೂಪಗಳನ್ನು ನೀವು ಆರಾಧಿಸಬಾರದು, ಒನ್ಲಿ ಗೌರವ ಮಾತ್ರ. ಈಗ ನಾವೇನ್ ಮಾಡ್ದೋ ನೋಡಿ, ಒಬ್ಬ ಸಂತರನ್ನು ನಾವು ಆಯ್ಕೆ ಮಾಡ್ಕೊಳ್ತೀವಿ. ಉದಾಹರಣೆಗೆ ಸಂತ ಅಂತೋಣಿಯವರಂತ ತಿಳ್ಕೊಳ್ಳೋಣ. ಸಂತ ಅವರ ಜೀವನದ ಚರಿತ್ರೆ ನಮಗೆ ಗೊತ್ತಿಲ್ಲ, ಸಂತ ಅಂತೋಣಿಯವರ ಜೀವನ ನಮಗೆ ಗೊತ್ತಿಲ್ಲ, ಆದ್ರೆ ಇವರೇ ಸಂತರು ಎಂಬ ಆ ಸ್ವರೂಪವನ್ನು ನೋಡಿ ನಾವೇನ್ ಮಾಡ್ತೀವಿ?
ನಿರ್ಧಾರ ಮಾಡ್ತೀವಿ. ಅವರು ಹೇಗೆ ಜೀವಿಸಿದ್ರು, ಅವರು ಬೆಳಗ್ಗೆ ಹೊತ್ತು ಎಷ್ಟು ಗಂಟೆಗೆ ಎದ್ರು, ಎಷ್ಟು ಗಂಟೆಗೆ ಪ್ರಾರ್ಥನೆ ಮಾಡಿದ್ರು, ಎಷ್ಟೊತ್ತು ಪ್ರಾರ್ಥನೆ ಮಾಡಿದ್ರು, ಅವರ ಜೀವನದ ಶೈಲಿ ಹೇಗಿತ್ತು, ಇದು ಯಾವುದನ್ನು ನಾವು ಧ್ಯಾನಿಸೋದಿಲ್ಲ. ಯಾಕೆ? ಆ ರೀತಿ ಮಾಡಕ್ ನಮ್ಮ ಕೈಲಿ ಆಗಲ್ಲ. ಕಷ್ಟ ಜಾಸ್ತಿ ಅಲ್ವಾ? ಕಷ್ಟ ಜಾಸ್ತಿ, ಕಷ್ಟನೇ ಬ್ರದರ್. ಕಷ್ಟ ಜಾಸ್ತಿ. ಅವ್ರು ಯಾವ ರೀತಿ ಜೀವಿಸಿದ್ರು ಅದು ನಮಗೆ ಮುಖ್ಯವಾಗಿಲ್ಲ, ಅದು ನಮಗೆ ಬೇಕಾಗಿಲ್ಲ. ಸಂತ ಅಂತೋಣಿಯವರು ಬೇಕು, ಆದರೆ ಅವರ ಆದರ್ಶಗಳು ಅನುಸರಿಸಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಆ ಒಂದು ಸಂದೇಹ ಇಟ್ಕೊಂಡು ಯಾವುದೋ ಒಬ್ಬ ಬೋಧಕರ ಹತ್ರ ಹೋಗೋದು, ಬೋಧಕರ ಹತ್ರ ಹೋಗಿ ಆಗ ಹೇಳೋದು, ನಮಗೆ ಸಂತ ಅಂತೋಣಿಯವರಂದ್ರೆ ತುಂಬಾ ಇಷ್ಟ, ಅವರು ಹಂಗೆ ಹಿಂಗೆ ಅಂತೆಲ್ಲ ನಾವೇ ಸ್ವಲ್ಪ ಅವ್ರಿಗೆ ಬಿಲ್ಡಪ್ ಕೊಡೋದು. ಆಗ ಅವ್ರೇನ್ ಮಾಡ್ತಾರೆ, ಲೋಕದ ಬೋಧಕರಾದ್ರೆ ಅವ್ರು ಹೇಳ್ತಾರೆ, ಅಯ್ಯೋ ನೀವು ಇದನ್ನು ತಗೊಂಡೋಗಿ ಮನೇಲಿ ಇಟ್ಕೊಂಡು ಆರಾಧನೆ ಮಾಡಿ, ನಿಮಗೆ ಆಶೀರ್ವಾದ ಬರುತ್ತೆ. ಈ ಸ್ವರೂಪ ತಗೊಂಡೋಗಿ ನೀವು ಮನೇಲಿ ಇಟ್ಕೊಂಡು ಆರಾಧಿಸ್ರಿ, ನಿಮಗೆ ಏನ್ ಬರುತ್ತೆ? ಆಶೀರ್ವಾದ ಬರುತ್ತೆ. ಪ್ರೈಸ್ ದಿ ಲಾರ್ಡ್. ಬೈಬಲ್ ಹೇಳುತ್ತೆ, ಗಲಾತ್ಯರಿಗೆ ಬರೆದ ಪತ್ರ 3ನೇ ಅಧ್ಯಾಯ ವಾಕ್ಯ 17 ಹೇಳುತ್ತೆ, ಏನ್ ಹೇಳುತ್ತೆ? ಧರ್ಮಶಾಸ್ತ್ರ ನಿನ್ನ ಕೈ ಕೊಟ್ಟಿರೋದು ಏನ್ ಮಾಡ್ಲಿಕ್ಕೆ? ಅಪರಾಧದ ಅರಿವನ್ನ ತಿಳ್ಕೊಳ್ಳಿಕ್ಕೆ. ಯಾರು ತಿಳಿಸ್ಕೊಡೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಲೋಕದ ವ್ಯಕ್ತಿಗಳು ಯಾರು ತಿಳಿಸ್ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ಏಕೆಂದರೆ ದೇವರ ರಾಜ್ಯದ ಗೂಢಾರ್ಥಗಳು ಅವರಿಗೆ ತಿಳಿದಿರಲ್ಲ. ಮತ್ತಾಯನ ಬರೆದ ಶುಭ ಸಂದೇಶದಲ್ಲಿ ನಾವು ವಾಕ್ಯ ಓದೋ ಏನಂತ? ದೇವರ ರಾಜ್ಯದ ರಹಸ್ಯಗಳನ್ನ ಅರಿತುಕೊಳ್ಳುವ ಅವಕಾಶವನ್ನ ಕೊಟ್ಟಿರೋದು ಯಾರಿಗೆ? ನಮಗೆ ಅಂದ್ರೆ ಯಾರು? ಕ್ರೈಸ್ತರು ಅಂದ್ರೆ ಯಾರು? ದೇವರ ಮಕ್ಕಳಿಗೆ. ದೇವರ ಮಕ್ಕಳಂದ್ರೆ ಯಾರು? ಪ್ರಕಟಣೆ ಪುಸ್ತಕ 1ನೇ ಅಧ್ಯಾಯ ವಾಕ್ಯ 3, ಕೀರ್ತನೆ ಗ್ರಂಥ 1ನೇ ಅಧ್ಯಾಯ ವಾಕ್ಯ 2, ಸಿರಾಕನ ಗ್ರಂಥ 14ನೇ ಅಧ್ಯಾಯ ವಾಕ್ಯ 20-21. ಈ ವಾಕ್ಯಗಳನ್ನ ಧ್ಯಾನಿಸಿ, ಅಂದ್ರೆ ಧರ್ಮಶಾಸ್ತ್ರದಲ್ಲಿ ಈ ವಾಕ್ಯಗಳು ಹೇಳುವ ಪ್ರಕಾರ ಧರ್ಮಶಾಸ್ತ್ರದಲ್ಲಿ ಧ್ಯಾನಿಸಿ ಅದರಲ್ಲೇ ಜೀವಿಸುವವನು ಮಾತ್ರ ಕ್ರೈಸ್ತನಾಗಲಿಕ್ಕೆ ಸಾಧ್ಯ. ಸುಂದರವಾದ ಹೆಸರಿಟ್ಕೊಂಡು, ಆಸ್ತಿ ಮಾಡಿಕೊಂಡು, ಕೈಗೆ ಕಾಲಿಗೆ ಎಲ್ಲ ಕುತ್ತಿಗೆಗೆಲ್ಲ ಚಿನ್ನ ಎಲ್ಲ ಹಾಕೊಂಡು ಮಿಂಚೋದಕ್ಕೋಸ್ಕರ ದೇವರು ಕ್ರೈಸ್ತರನ್ನ ಆರಿಸ್ಕೊಳ್ಳಿಲ್ಲ. ಕ್ರೈಸ್ತರು ಅಂತ ಅದಕ್ಕೆ ಸಪರೇಟ್ ಒಂದು ಸ್ಥಳ ಇದೆ, ಅದಕ್ಕೆ ಒಂದು ಬೆಲೆ ಇದೆ. ಪ್ರೈಸ್ ದಿ ಲಾರ್ಡ್. ಯಾವತ್ತೂ ಅಷ್ಟೇ ನೀವು ಲೋಕದ ಬೋಧಕರು ಅಥವಾ ಲೋಕದ ವ್ಯಕ್ತಿಗಳಿಂದ ನೀವು ಬೇರ್ಪಡಬೇಕು. ಅವ್ರು ಹೇಳ್ತಾರೆ, ಅವರು ನಿಮ್ಮನ್ನ ದಾರಿ ತಪ್ಪಿಸುವುದಕ್ಕೋಸ್ಕರನೇ ನಿಮ್ಮನ್ನ ಭೇಟಿ ಮಾಡ್ತಾರೆ. ಅವ್ರು ಹೇಳ್ತಾರೆ, ಪರವಾಗಿಲ್ಲ, ಈ ಸ್ವರೂಪ ತಗೊಂಡೋಗಿ ಮನೇಲಿ ಇಟ್ಕೋ, ಎಲ್ಲ ಸರೋಗುತ್ತೆ. ಅಂದ್ರೆ ಅದರ ಅರ್ಥ ಏನು? ಬೈಬಲಿಂದ ನಿಮ್ಮನ್ನ ಬೇರ್ಪಡಿಸ್ತಾ ಇರೋದು. ಪವಿತ್ರಾತ್ಮರು ಬರೆದಿಟ್ಟಿದ್ದಾರೆ, ಸುಮ್ಮನೆ ತಮಾಷೆಗೆ ಬರೆದಿಟ್ಟಿದಾರ ಪವಿತ್ರಾತ್ಮರು? ಇಲ್ಲ, ನಮಗೆ ಎಚ್ಚರಿಕೆಯಾಗೇ ಇಟ್ಟಿರೋದು. ಆಮೇನ್. ಕರೆಕ್ಟಾ? ನಿಜನಾ? ಪ್ರೈಸ್ ದಿ ಲಾರ್ಡ್. ನೋಡಿ, ಒಂದು ಸ್ಥಳದಲ್ಲಿ ಒಂದು ಘಟನೆ ನಡೆಯುತ್ತೆ ನೋಡಿ. ಇನ್ನೂ ಸ್ವಲ್ಪ ಆಳವಾಗಿ ನಾವು ಧ್ಯಾನಿಸಬೇಕಾದ್ರೆ ಒಂದು ಸ್ಥಳದಲ್ಲಿ ಒಂದು ಘಟನೆ ನಡೆಯುತ್ತೆ. ಪ್ರಭು ಯೇಸು ಕ್ರಿಸ್ತರು ಏನ್ ಮಾಡ್ತಾರಂದ್ರೆ, ಒಂದು ಸ್ಥಳದಲ್ಲಿ ಹೋಗಿ ದೇವರ ವಾಕ್ಯಗಳನ್ನ ಅವರು ಸಾರ್ತಾ ಇರ್ತಾರೆ. ಅವರು ಸಾರಬೇಕಾದ್ರೆ ಆ ಒಂದು ಸಭೆಯಲ್ಲಿದ್ದಂತ ಒಂದು ಹೆಂಗಸು, ಒಂದು ಮಹಿಳೆ ಪ್ರಭು ಯೇಸು ಕ್ರಿಸ್ತರನ್ನು ನೋಡಿ ಹೇಳ್ತಾಳೆ, ನಿಮ್ಮನ್ನು ಉದರದಲ್ಲಿ ಹೊತ್ತು ನಿಮಗೆ ಮೊಲೆ ಉಡಿಸಿದ ತಾಯಿ ಭಾಗ್ಯವಂತಳು, ಧನ್ಯಳು. ಇದರ ಅರ್ಥ ಏನು? ಭಾಗ್ಯವಂತಳು, ಧನ್ಯಳು ಅಂತ ಹೇಳಿದ್ರೆ ಅವರು ಪರಲೋಕಕ್ಕೆ ಬಾಧ್ಯಸ್ಥರು. ಆಮೇನ್. ಅರ್ಥ ಆಗ್ತಾ ಇದೆಯಾ? ಆಕೆ ಹೇಳ್ತಾಳೆ, ನಿಮ್ಮನ್ನು ಉದರದಲ್ಲಿ ಹೊತ್ತು ನಿಮಗೆ ಮೊಲೆ ಉಡಿಸಿದ ತಾಯಿ ಭಾಗ್ಯವಂತಳು. ಬೇಕಾದ್ರೆ ವಾಕ್ಯ ನೋಡಿ, ಲೂಕನು ಬರೆದ ಶುಭ ಸಂದೇಶ 11ನೇ ಅಧ್ಯಾಯ ವಾಕ್ಯ 27 ಹಾಗೂ 28. ಪ್ರಭುವಿನ ತಾಯಿ ಯಾರು? ಮಾತೆ ಮರಿಯಮ್ಮನವರು. ಹೌದಾ? ಮಾತೆ ಮರಿಯಮ್ಮನವರು. ಪ್ರೈಸ್ ದಿ ಲಾರ್ಡ್. ನೋಡಿ, ಆ ಒಂದು ಸಂದರ್ಭದಲ್ಲಿ ಯೇಸು ಸ್ವಾಮಿ ತನ್ನ ತಾಯಿಯನ್ನ ಏನ್ ಮಾಡಲಿಲ್ಲ? ಮಹಿಮೆ ಪಡಿಸಲಿಲ್ಲ. ಮಹಿಮೆ ಯಾರಿಗೆ? ದೇವರಿಗೆ ಮಾತ್ರ.
ಇವರೆಲ್ಲರಿಗೂ ಗೌರವ. ಹೌದು, ಪ್ರಭುವಿನ ತಾಯಿಗೆ ಗೌರವ ಸದಾಕಾಲ ಉಂಟು. ಎಷ್ಟೋ ಜನ ಹೇಳ್ತಾ ಇದ್ದಾರೆ, ಅಯ್ಯೋ ನೀವು ಇದು ಬೈಬಲ್ ಓದ್ಬೇಡಿ, ಜಪಸರ ಮಾತ್ರ ಮಾಡ್ಕೊಂಡಿರಿ, ಜಪಸರ ಮಾತ್ರ ಮಾಡ್ಕೊಂಡಿರಿ. ಅಂದ್ರೆ ಇದರ ಅರ್ಥ ಏನು? ಪರಲೋಕದ ರಹಸ್ಯಗಳನ್ನು ನಿಮಗೆ ಬ್ಲಾಕ್ ಮಾಡ್ತಾರದು. ಪರಲೋಕದ ಬಾಗಿಲನ್ನ ಮುಚ್ತಾ ಇರೋದು ನಿಮಗೆ. ಪ್ರೈಸ್ ದಿ ಲಾರ್ಡ್. ಪರಲೋಕದ ಬಾಗಿಲು ಎಲ್ಲಿದೆ? ಎಲ್ಲಿದೆ? ನಮ್ಮ ಕೈಯಲ್ಲಿದೆ. ನಮ್ಮ ಕೈಯಲ್ಲಿ ಏನಿದ್ರೆ ಪರಲೋಕದ ಬಾಗಿಲು? ಬೈಬಲ್ ಅಲ್ವಾ? ಬ್ರದರ್. ಹೌದು. 27ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಉತ್ತರ ಕೊಡ್ತಾರೆ. ಅದಕ್ಕೆ ಯೇಸು ಅದಕ್ಕಿಂತಲೂ, ಅಲ್ಲೇನು ಇಲ್ಲ ನೀವು ಆ ರೀತಿ ಮಾಡಬೇಡಿ, ಈ ರೀತಿ ಮಾಡಬೇಡಿ ಅಂತ ಏನು ಹೇಳಲಿಲ್ಲ. ಅದಕ್ಕಿಂತಲೂ ಅಂದ್ರೆ ಯಾರು? ಮಾತೆಗಿಂತಲೂ, ತನ್ನ ತಾಯಿಗಿಂತಲೂ ದೇವರ ವಾಕ್ಯವನ್ನ ಕೇಳಿ ಅದನ್ನು ಅನುಸರಿಸುವವನು ಹೆಚ್ಚು ಭಾಗ್ಯವಂತನು. ಪ್ರೈಸ್ ದಿ ಲಾರ್ಡ್. ಹೆಚ್ಚು ಭಾಗ್ಯವಂತನು. ಈ ದಿನ ಯಾವ ರೀತಿ ಇದೆ, ನಮ್ಮ ಜನರು ಯಾವ ರೀತಿ ಜೀವಿಸ್ತಾ ಇದ್ದಾರೆ? ಈ ವಾಕ್ಯಕ್ಕೆ ವಿರುದ್ಧವಾಗಿದ್ದಾರಾ? ವಿರುದ್ಧವಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್. ನೀವು ಪರಲೋಕಕ್ಕೆ ಹೋಗ್ಬೇಕಾದ್ರೆ ನೀವು ಏನ್ ಮಾಡಬೇಕು? ಪಾಪದ ಅರಿವನ್ನ ತಿಳ್ಕೊಳ್ಬೇಕು. ಈಗ ಪ್ರಭು ಯೇಸು ಕ್ರಿಸ್ತರು ಸ್ವರ್ಗದಲ್ಲಿರುವ ತನ್ನ ತಂದೆಯ ನಾಮವನ್ನ ಮಹಿಮೆ ಪಡಿಸಿದ್ರೆ ಹೊರತು ಲೋಕದಲ್ಲಿದ್ದಂಥ ಮಾತೆ ಮರಿಯಮ್ಮನವರ ನಾಮವನ್ನಲ್ಲ. ಅಲ್ಲಿ ಹೇಳ್ತಾರೆ ನೋಡಿ, ಅದಕ್ಕಿಂತಲೂ ಅಂದ್ರೆ ಇದರ ಅರ್ಥ ಏನು? ಮಾತೆ ಮರಿಯಳು ಭಾಗ್ಯವಂತರು. ಯಾಕಂದ್ರೆ ಅವ್ರು ಜೀವಿಸದ ಜೀವನ ನಾವು ಜೀವಿಸಲಿಕ್ಕೆ ಸಾಧ್ಯವಿಲ್ಲ. ಅವರು ಜೀವಿಸಿದ ಜೀವನ ಜೀವಿಸಲಿಕ್ಕೆ ಸಾಧ್ಯವಿಲ್ಲ. ಅವರಲ್ಲಿದ್ದಂತಹ ಪರಿಶುದ್ಧತೆ ನಮ್ಮಲ್ಲಿಲ್ಲ, ನಮ್ಮ ಕುಟುಂಬದಲ್ಲಿಲ್ಲ. ಅವರಲ್ಲಿದ್ದಂಥ ದೀನತೆ ನಮ್ಮಲ್ಲಿಲ್ಲ, ನಮ್ಮ ಕುಟುಂಬದಲ್ಲಿರುವ ಯಾರಲ್ಲೂ ಇಲ್ಲ. ಅವರು ದೇವರು ಕೊಟ್ಟಂತ ಕಾರ್ಯವನ್ನ, ದೇವರು ನೀಡಿದ ಆ ಒಂದು ಕಾರ್ಯವನ್ನ ಎಷ್ಟು ಜವಾಬ್ದಾರಿಯುತವಾಗಿ, ಎಷ್ಟು ಜಾಗೃತವಾಗಿ ನಡೆಸ್ಕೊಟ್ರು ಅನ್ನೋದು ಅದು ನಮಗೆ ಗೊತ್ತಿಲ್ಲ. ದೇವರು ನಮಗೂ ಕೂಡ ಅನೇಕ ಯೋಜನೆಗಳನ್ನು ಇಟ್ಟಿದ್ದಾರೆ. ಅದನ್ನು ನಾವು ಯಾವ ರೀತಿ ಕಾಣ್ತಾ ಇದ್ದೀವಿ? ನಿರ್ಲಕ್ಷ್ಯವಾಗಿ ಕಾಣ್ತಾ ಇದ್ದೀವಿ. ಪ್ರೈಸ್ ದಿ ಲಾರ್ಡ್. ನಿರ್ಲಕ್ಷ್ಯವಾಗಿ ನಾವು ಕಾಣ್ತಾ ಇದ್ದೀವಿ. ನೋಡಿ, ಮಾತೆ ಮರಿಯಮ್ಮನವರಂತೆ ಜೀವಿಸ್ಲಿಕ್ಕೆ ನಮ್ಮ ಕೈಲಿ ಆಗೋದಿಲ್ಲ. ಪರಿಶುದ್ಧತೆಯ ಬಗ್ಗೆ ನಮ್ಮ ಕೈಲಿ ಮಾತಾಡಕ್ಕಾಗೋದಿಲ್ಲ. ಅವರು ಪರಲೋಕದ ಬಗ್ಗೆ ಚಿಂತೆ ಮಾಡಿದ್ರು. ಯಾರು? ಮಾತೆ ಮರಿಯಮ್ಮರು. ನಾವು ಲೋಕದ ಬಗ್ಗೆ ಚಿಂತೆ ಮಾಡ್ತಾ ಇದ್ದೀವಿ. ಹಾಗಾಗಿ ಈಗ ಲೋಕದ ಬೋಧಕರನ್ನು ನೋಡಿದಾಗ ಅವ್ರೇನು ಹೇಳಿದ್ರು? ಅಯ್ಯೋ ಪರವಾಗಿಲ್ಲ ಬಿಡಿ, ಅದರಲ್ಲೇನಂತೆ, ಪರವಾಗಿಲ್ಲ ಬ್ರದರ್, ನನಗೆ ಪ್ರೇಯರ್ ಮಾಡೋಕ್ಕೆ ಟೈಮ್ ಇಲ್ಲ ಬ್ರದರ್. ಅಯ್ಯೋ ನೋ ಪ್ರಾಬ್ಲಮ್. ಸೇವೆ ಮಾಡೋಕ್ಕೆ ನನಗೆ ಟೈಮ್ ಇಲ್ಲ. ಅಯ್ಯೋ ಪರವಾಗಿಲ್ಲ ಬಿಡಿ. ಹಾಗಾದ್ರೆ ಏನು ಮಾಡೋದು ಬ್ರದರ್? ಒಂದು ಕೆಲಸ ಮಾಡಿ, ಅವರ ಸ್ವರೂಪ ತಗೊಂಡೋಗಿ ಮನೇಲಿ ಇಟ್ಕೊಳ್ಳಿ, ಎಲ್ಲ ಸರೋಗುತ್ತೆ. ಸರೋಗುತ್ತಾ? ಸರೋಗೋದಿಲ್ಲ. ಸರಿ ಹೋಗೋದಿಲ್ಲ. ಸರಿ ಹೋಗ್ಬೋದು. ಸಮಾಧಾನ ಆಗ್ಬೇಕಲ್ಲ ಬ್ರದರ್. ಅವ್ರಿಗೆ ಸೇಲ್ ಆಗ್ಬೇಕು. ಏನಾದ್ರೂ ಒಂದು ಅಲ್ವಾ? ಬಣ್ಣ ನೋಡಿ, ಓ ಇಲ್ಲಿ ನೋಡಿ ಈ ಬಣ್ಣ, ಇಲ್ಲಿ ನೋಡಿ. ಮಾತೆ ಮರಿಯವರು ಏನ್ ಬಣ್ಣದಿಂದ ಜೀವಿಸಿದ್ರ? ಎಂದಿಗೂ ಇಲ್ಲ. ಪ್ರೈಸ್ ದಿ ಲಾರ್ಡ್. ಯು ಡೋಂಟ್ ಕ್ರಿಯೇಟ್ ಗಾಡ್. ನೀವು ದೇವರನ್ನ ಉಂಟು ಮಾಡಿಕೊಳ್ಬೇಡಿ. ಇದು ದೇವರ ವಾಕ್ಯ. ಡು ನಾಟ್ ಕ್ರಿಯೇಟ್ ಅಂದ್ರೆ ನೀವು ಸೃಷ್ಟಿ ಮಾಡ್ಕೊಳ್ಬೇಡಿ. ಮೋಶೆಗೆ ದೇವರು ಕಾಣಿಸ್ಲಿಲ್ಲ. ಮೋಶೆ ನೋಡಕ್ಕಾಗ್ಲಿಲ್ಲ. ಬಟ್ ನಮ್ಮ ಕಣ್ಣಿಗೆ ಹೆಂಗ್ ಕಾಣ್ತಾ ಇದೆ? ಪ್ರೈಸ್ ದಿ ಲಾರ್ಡ್. ಪ್ರಭು ಯೇಸು ಕ್ರಿಸ್ತರ ಮುಖಚ್ಚರೆ ಮಾತ್ರ ಶಿಲ್ಬ್ಯಾದಿಲ್ ನಾವು ನೋಡ್ತೀವಿ. ಅವರ ಮುಖಚ್ಚರೆ ಮಾತ್ರ ಏನಾಗಿತ್ತು? ಅಲ್ಲಿ ಮುದ್ರಿತವಾಗಿತ್ತು. ಮತ್ತೆ ಇವತ್ತಕ್ಕೆ ಡಿಸೈನ್ ಆಗಿ ದೇವರುಗಳನ್ನು ಉಂಟು ಮಾಡ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಇದೆಲ್ಲ ನಡೆಯುತ್ತೆ ಅಂತ ಮುಂಚಿತವಾಗಿ ಪ್ರಭು ಯೇಸು ಕ್ರಿಸ್ತರು ತಿಳಿಸಿದ್ದಾರೆ. ನಿಮಗೆ ದಾರಿ ತಪ್ಪಿಸುವಂತ ಜನರು ಬರ್ತಾರೆ, ನಿಮ್ಮ ಜೊತೆಲೇ ಇರ್ತಾರೆ, ನಿಮ್ಮನ್ನು ಮೊದಲು ವಿಶ್ವಾಸಕ್ಕೆ ತಗೊಳ್ತಾರೆ, ಅದಾದ ಮೇಲೆ ಅವರು ಸುಂದರವಾಗಿ ಬೋಧಿಸ್ತಾರೆ.
ಬೋಧಿಸಿ 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 ನಿಮ್ಮನ್ನ ಪರಲೋಕದಿಂದ ಅವರು ಬೇರ್ಪಡಿಸ್ತಾರೆ. ಪ್ರೈಸ್ ದಿ ಲಾರ್ಡ್. ಎಷ್ಟೋ ಕುಟುಂಬಗಳು ಇವತ್ತು ಕೂಡ ಬೈಬಲಿಂದ ಬೇರ್ಪಟ್ಟಿದೆ. ನಮಗೆ ಗೊತ್ತಿರೋ ಪ್ರಕಾರ ಬೈಬಲಿಂದ ಬೇರ್ಪಟ್ಟಿದೆ. ಕೆಲವು ಜನ ನನ್ನ ಹತ್ರನೂ ಬಂದು ಹೇಳಿದ್ದಾರೆ, ಮಾತೆ ಮರಿಯಮ್ಮನವರು ಮಾತ್ರ ದೇವರು, ತ್ರಯೇಕ ದೇವರಿಲ್ಲ, ತಂದೆ ದೇವರು ಅನ್ನೋದೇ ಇಲ್ಲ, ತಂದೆ ದೇವರು ಅನ್ನೋರೇ ಇಲ್ಲ ಅಂತ ಹೇಳಿದ್ದಾರೆ ನನಗೆ. ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ಅವ್ರು ಹೇಳ್ತಾರೆ, ನೀವು ನಮ್ಮ ಬಳಿಗೆ ಬನ್ನಿ, ನೀವು ನಮ್ಮ ಜೊತೆಗೆ ಬನ್ನಿ. ಇದೆಲ್ಲ ದಾರಿ ತಪ್ಪಿಸುವಂಥದ್ದು. ಯೇಸು ಸ್ವಾಮಿ ಹೇಳ್ತಾರೆ, ದೇವರ ವಾಕ್ಯವನ್ನು ಕೇಳಿ ಅದನ್ನು ಅನುಸರಿಸುವವನು ಹೆಚ್ಚು ಭಾಗ್ಯವಂತನು. ಈಗ ನಾವು ಪ್ರತಿದಿನ ಪ್ರಾರ್ಥನೆ ಮಾಡ್ತೀವಿ, ಹೌದಾ? ಪ್ರತಿದಿನ ಪ್ರಾರ್ಥನೆ ಮಾಡ್ತೀವಿ. ಎಷ್ಟು ಜನರ ಪ್ರಾರ್ಥನೆ ನೆರವೇರಿದೆ ಗೊತ್ತಾ ನಿಮಗೆ? ಎಷ್ಟು ಜನರ ಪ್ರಾರ್ಥನೆ ನೆರವೇರಿದೆ? ನಾವು ಯಾವುದೋ ಒಂದು ಕಾರಣಕ್ಕೆ ನಾವು ಪ್ರಾರ್ಥನೆ ಮಾಡ್ತೀವಿ, ಅಪ್ಪ ನಮ್ಮ ಮಕ್ಕಳನ್ನ ಆಶೀರ್ವದಿಸಿರಿ, ನನ್ನ ಗಂಡನನ್ನ ಆಶೀರ್ವದಿಸಿರಿ, ನನ್ನ ಕುಟುಂಬವನ್ನ ಆಶೀರ್ವದಿಸಿರಿ, ನನಗೆ ಈ ತರ ಕೆಲಸ ಬೇಕು, ನನಗೆ ಆ ತರ ಕೆಲಸ ಬೇಕು, ಹಂಗ ಬೇಕು ಹಿಂಗ ಬೇಕು ಅಂತ ಹೇಳಿ ದೇವರಿಗೆ ತುಂಬಾ ತಲೆ ತಿಂತೀವಿ ನಾವು, ತಿನ್ನಲ್ವಾ? ಹೌದಾ? ತುಂಬಾ ತಲೆ ತಿಂತೀವಿ. ಪ್ರೈಸ್ ದಿ ಲಾರ್ಡ್. ಮಾತೆ ಮರಿಯಮ್ಮರು ಹತ್ರೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ನಾವು ಜಾಸ್ತಿ ಹೇಳ್ತೀವಿ. ನಮ್ಗೆ ಹಠ ಜಾಸ್ತಿ, ನನಗಿದು ಬೇಕು ಅಲ್ವಾ? ಪ್ರೈಸ್ ದಿ ಲಾರ್ಡ್. ಆದರೆ ನಾವು ಬೇಡಿದ ಯಾವ ಕೋರಿಕೆಗಳು, ಯಾವ ಬೇಡಿಕೆಗಳು ನೆರವೇರೋದಿಲ್ಲ. ಅದಕ್ಕೆ ಕಾರಣ ಏನು ಗೊತ್ತಾ? ಅದಕ್ಕೆ ಕಾರಣ ಏನು? ಗೊತ್ತಿದ್ಯಾ? ಜೀವ ಇಲ್ಲದೆ ಇರುವ ರೂಪಗಳ ಮುಂದೆ ಹೋಗಿ, ನಿಮ್ಮ ಸಮಸ್ಯೆಯನ್ನ ಹೇಳ್ಕೊಂಡಿದ್ದು. ನೀವು ನಿಮ್ಮ ಸಮಸ್ಯೆನ ಯಾರ ಬಳಿ ಹೇಳ್ಕೊಳ್ಬೇಕು? ಜೀವ ಇರುವ ದೇವರ ಬಳಿ. ಹೌದಾ? ಎಷ್ಟೋ ಕಾರ್ಯಗಳು ನಡೆದಿಲ್ಲ, ಇವತ್ತಿನವರೆಗೂ ನಡೆದಿಲ್ಲ. ಅದಕ್ಕೆ ಕಾರಣ ಏನು ಗೊತ್ತಾ? ನೋಡಿ, ಯೋಹಾನನು ಬರೆದ ಶುಭ ಸಂದೇಶ 15ನೇ ಅಧ್ಯಾಯ ವಾಕ್ಯ 7 ಓದೋಣ. 7 ಓದಿ. ನೀವು ನನ್ನಲ್ಲಿಯೂ ನನ್ನ ವಾಕ್ಯವು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ನೀವು ಏನು ಬೇಕಾದರೂ ಕೇಳಬಹುದು, ನಿಮಗದು ಸಿಗುವುದು. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ, ನನ್ನ ವಾಕ್ಯವು ನಿಮ್ಮಲ್ಲಿ ನೆಲೆಗೊಂಡಿದ್ದರೆ ನೀವು ಏನು ಬೇಕಾದರೂ ಕೇಳಬಹುದು, ಅದು ನಿಮಗೆ ಸಿಗುತ್ತೆ. ಇದು ವಾಗ್ದಾನ. ಈ ವಾಕ್ಯವನ್ನ ಗೊತ್ತಿರುವವರು ಮಾತ್ರ, ಅದರ ಗೂಢಾರ್ಥ, ಅದರ ರಹಸ್ಯವನ್ನು ಅರಿತವರು ಮಾತ್ರ ವಾಕ್ಯಕ್ಕೆ ಮಹತ್ವ ಕೊಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ಅವನು ಲೋಕದಲ್ಲಿರುವಂತಹ ಅನೇಕ ರೂಪಗಳಿಗೆ ಅವನು ಮಹತ್ವ ಕೊಡ್ತಾ ಹೋಗ್ತಾನೆ. ಅರ್ಥ ಆಗ್ತಿದ್ಯಾ? ನಮಗೆ ಅನೇಕ ಬೇಡಿಕೆಗಳುಂಟು, ಅನೇಕ ಕೋರಿಕೆಗಳುಂಟು, ಬಟ್ ಅದು ಯಾವುದು ನೆರವೇರ್ತಾ ಇಲ್ಲ. ಸ್ವಲ್ಪ ದಿನ ನೋಡ್ತೀವಿ, ಅದು ಸ್ವಲ್ಪ ದಿನ ನೋಡ್ತೀವಿ. ನೋಡಿ, ಪ್ರಭು ಯೇಸು ಕ್ರಿಸ್ತ ಹತ್ರ ಪ್ರಾರ್ಥನೆ ಮಾಡ್ತೀವಿ ನಾವು, ಅಪ್ಪ ನಮ್ಗೆ ಇದು ಕೊಡು, ಅಪ್ಪ ಅದು ಕೊಡು, ಕಣ್ಣೀರಿಡ್ತೀವಿ, ಗೋಳಾಡ್ತೀವಿ. ಅಲ್ಲಿ ನೆರವೇರಲ್ಲ ಅಂದಾಗ ನಾವು ಎಲ್ಲಿ ಓಡೋಗ್ತೀವಿ? ಮಾತೆ ಮರಿಯಮ್ಮನ ಹತ್ರ ಓಡೋಗ್ತೀವಿ. ಅಲ್ಲೂ ನೆರವೇರಿಲ್ಲ ಅಂತಂದ್ರೆ ಯಾವ್ದಾದ್ರು ಸಂತರ ಹತ್ರ ಓಡೋಗ್ತೀವಿ, ಅಂತೋಣಿಯವ್ರ ಹತ್ರ ಓಡೋಗ್ತೀವಿ. ಅಂತೋಣಿಯವರೇ ನನಗೆ ಇದು ಮಾಡ್ಕೊಡಿ, ಅದು ಮಾಡ್ಕೊಡಿ, ಹಂಗೆ ಮಾಡ್ಕೊಡಿ, ಹಿಂಗೆ ಮಾಡ್ಕೊಡಿ. ಕೊನೆಗೆ ಬೇಕಾದ್ರೆ ನಾನು ಕುರಿ ಕಡಿತೀನಿ, ಕೋಳಿ ಕಡಿತೀನಿ, ಎಲ್ಲ ಮಾಡ್ತೀವಿ ಅಲ್ವಾ? ಆದ್ರೂ ಕೂಡ ಅದು ನೆರವೇರೋದಿಲ್ಲ. ಕಾರಣ ಜೀವ ಇಲ್ಲ. ಸಮಸ್ಯೆ ಜೀವ ಇಲ್ಲದೆ ಇರೋ ರೂಪಗಳ ಮುಂದೆ ಹೇಳ್ಕೊಡ್ತೀವಿ ಬ್ರದರ್. ಸಮಸ್ಯೆಗಳನ್ನ ಜೀವ ಇಲ್ಲದೆ ಇರುವ, ಅವ್ರು ಆಲ್ರೆಡಿ ಪರಲೋಕ ಸೇರಾಯ್ತು. ಯಾರು? ಸಂತ ಅಂತೋಣಿಯವರು ಪರಲೋಕಕ್ಕೆ ಸೇರಿ ಆಯ್ತು. ಈಗ ರೂಪಗಳನ್ನ ಇಟ್ಟಿರೋದೇನಕ್ಕೋಸ್ಕರ? ಅವರ ಆದರ್ಶ ಜೀವನ ನಾವು ನಡಿಬೇಕು. ಅವರ ಆದರ್ಶ ಜೀವನ ನಾವು ಜೀವಿಸಿ, ಅವರು ಪರಲೋಕಕ್ಕೆ ಹೋದ್ರು ಮಗನೇ, ಅವರು ಪರಲೋಕಕ್ಕೆ ಹೋದ್ರು ಮಗಳೇ, ನೀನು ಕೂಡ ಅವರಂತೆಯೇ ಜೀವಿಸಿ ದೇವರೊಂದಿಗೆ ಅನ್ಯೋನ್ಯವಾಗಿದ್ದು ಪ್ರಭುವಿನ ವಾಕ್ಯಗಳನ್ನು ಧ್ಯಾನಿಸಿ
ಆಲಿಸಿ ಅದರಂತೆ ಜೀವಿಸಿ ನೀನು ಕೂಡ ಪರಲೋಕಕ್ಕೆ ಹೋಗಬೇಕು ಅನ್ನೋ ಕಾರಣಕ್ಕೋಸ್ಕರ ಆ ರೂಪಗಳನ್ನು ಇಟ್ಟಿದ್ದಾರೆ ಹೊರತು ನೀವು ಹೋಗಿ ಮುತ್ತಿಕ್ಕಿ ಏನೇನೋ ಮಾಡೋದಕ್ಕೋಸ್ಕರ ಅಲ್ಲ. ನ್ಯಾಯ ತೀರ್ಪು ಯಾರ ಕೈಯಲ್ಲಿದೆ? ಪ್ರಭು ಯೇಸು ಕ್ರಿಸ್ತರ ಕೈಯಲ್ಲಿ ಬ್ರದರ್. ನ್ಯಾಯ ತೀರ್ಪು ಯಾರ ಕೈಯಲ್ಲಿದೆ? ನಮ್ಮ ಕೈಲಿದೆ ಬ್ರದರ್, ನಾವು ಮಾಡ್ಕೊಡೋದು. ಓಕೆ, ಒಂದು ವಾಕ್ಯ ಓದೋಣ, ನಮ್ಗೆ ಇನ್ನೂ ಅರ್ಥ ಆಗುತ್ತೆ. ನೀವು ಮೊದಲು ಕರೆಕ್ಟಾಗಿ ಉತ್ತರ ಕೊಟ್ರಿ. ಯೋಹಾನನ ಬರೆದ ಶುಭ ಸಂದೇಶ 5ನೇ ಅಧ್ಯಾಯ 22ನೇ ವಾಕ್ಯ ಓದಿ. 5:22. ಅಲ್ಲದೆ ಪಿತನು ಯಾರನ್ನು ತೀರ್ಪಿಗೆ ಗುರಿ ಮಾಡುವುದಿಲ್ಲ, ತೀರ್ಪು ಕೊಡುವ ಅಧಿಕಾರವನ್ನೆಲ್ಲ ಅವರು ಪುತ್ರನಿಗೆ ಕೊಟ್ಟಿದ್ದಾರೆ. ಆಮೇನ್. ಪಿತನು ಯಾರನ್ನು ತೀರ್ಪಿಗೆ ಗುರಿ ಮಾಡುವುದಿಲ್ಲ. ನೋಡಿ, ಪಿತದೇವರೇ ನ್ಯಾಯ ತೀರ್ಪು ಕೊಡೋದಿಲ್ಲ. ಎಲ್ಲವನ್ನ ಯಾರು ಕೊಟ್ಟಿದ್ದಾರಂತೆ? ಪ್ರಭು ಯೇಸು ಕ್ರಿಸ್ತರಿಗೆ. ಇದು ಬೇಸಿಕ್ ಕಾಮನ್ ಸೆನ್ಸ್ ಅಲ್ವಾ? ಹೌದಾ? ಹೌದು ಬ್ರದರ್. ಬೇಸಿಕ್ ಕಾಮನ್ ಸೆನ್ಸ್ ಹೌದಾ ಇಲ್ವಾ? ಹೌದು ಬ್ರದರ್. ಹೌದು ಬ್ರದರ್. ನ್ಯಾಯ ತೀರ್ಪನ್ನ ಕೊಡುವಂತ ಅಧಿಕಾರ ಪ್ರಭು ಯೇಸು ಕ್ರಿಸ್ತರಿಗೆ ಕೊಟ್ಟಿದ್ದಾರೆ. ನ್ಯಾಯ ತೀರ್ಪು ನಾವು ಒಪ್ಪಿಸ್ಬೇಕಾಗಿರೋದು 2 ಕೊರಿಂಥಿ 5:17 ಹೇಳೋ ಪ್ರಕಾರ, 5:10, 5ನೇ ಅಧ್ಯಾಯ 10ನೇ ವಾಕ್ಯ ಹೇಳೋ ಪ್ರಕಾರ ಎಲ್ಲರೂ ಪ್ರಭು ಯೇಸು ಕ್ರಿಸ್ತರಿಗೆ ಏನ್ ಮಾಡಬೇಕು? ನ್ಯಾಯ ತೀರ್ಪು ಲೆಕ್ಕಾಚಾರ ಕೊಡಬೇಕು. ಕೊಟ್ಟು ಮೇಲೆ ಪರಲೋಕ ಸಾಮ್ರಾಜ್ಯ ಅನ್ನೋದು ನಾವು ತಿಳ್ಕೊಂಡಿದೀವಿ. ಬಟ್ ಆದರೂ ಕೂಡ ಅರಿವಿಲ್ಲದೆ ನಾವು ಜೀವಿಸ್ತಾ ಇದೀವಿ. ನಿಜನಾ? ನಿಜ ಬ್ರದರ್. ಹೌದು, ನಿಜ. ನ್ಯಾಯ ತೀರ್ಪನ್ನ ನೀಡುವವರನ್ನ ನಾವು ಹಿಂಬಾಲಿಸಬೇಕೇ ಹೊರತು ಲೋಕದ ವ್ಯಕ್ತಿಗಳು, ಲೋಕದ ವಸ್ತುಗಳನ್ನಲ್ಲ. ಕ್ರೈಸ್ತರು ಯಾರು ಅಂತ ಹೇಳಿದ್ರೆ ಈ ರಹಸ್ಯವನ್ನ ಅರಿತುಕೊಂಡು ಅದರಂತೆ ಜೀವಿಸಿ ಪರಲೋಕ ಸೇರುವಂತವರು ಕ್ರೈಸ್ತರು. ತಮಾಷೆ ಅಲ್ಲ. ಕ್ರೈಸ್ತರು ಅಂದ್ರೆ ತಮಾಷೆ ಅಲ್ಲ. ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ. ಕೀರ್ತನೆಗಳ ಗ್ರಂಥ 1ನೇ ಅಧ್ಯಾಯ ವಾಕ್ಯ 1 ನಾವು ಓದೋಣ. ಕೀರ್ತನೆ ಗ್ರಂಥ 1ನೇ ಅಧ್ಯಾಯ ವಾಕ್ಯ 1. ದುರ್ಜನರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಪಥದಲ್ಲಿ ಕಾಲೂರದೆ, ಧರ್ಮ ನಿಂದಕರ ಕೂಟದಲ್ಲಿ ನೋಡಿ, ಮೊದಲನೇದು ದುರ್ಜನರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಪಥದಲ್ಲಿ ಕಾಲೂರದೆ, ಧರ್ಮ ನಿಂದಕರ ಕೂಟದಲ್ಲಿ ಕೂರದೆ. ನನಗೂ ಇರಕ್ಕಾಗಲ್ಲ, ನಿಮಗೂ ಇರಕ್ಕಾಗಲ್ಲ. ಆಗುತ್ತೆ ಅಂತೀರಾ? ಆಗಲ್ಲ, ಎಂದಿಗೂ ಸಾಧ್ಯವಿಲ್ಲ. ಆದರೆ ನಮ್ಮನ್ನ ಮುನ್ನಡೆಸುವುದಕ್ಕಾಗಿ ಕೊಟ್ಟಿರುವಂತಹ, ನಮಗೆ ದಯಪಾಲಿಸಿರುವಂತಹ ಪರಲೋಕ, ನಮ್ಮನ್ನ ಪರಲೋಕಕ್ಕೆ ಕರ್ಕೊಂಡೋಗ್ಲಿಕ್ಕೆ ನಮ್ಮನ್ನು ನಮಗೆ ಪೋಷಕರನ್ನಾಗಿ ನೀಡಿರುವ ಪವಿತ್ರಾತ್ಮರನ್ನ ನೀವು ಅಂಗೀಕಾರ ಮಾಡಿಕೊಂಡಾಗ, ಅಂದ್ರೆ ಪವಿತ್ರಾತ್ಮರು ಬರೆದಿಟ್ಟಿರುವ ಈ ವಾಕ್ಯಗಳನ್ನು ನೀವು ಧ್ಯಾನಿಸುವಾಗ ಪರಲೋಕ ಪ್ರವೇಶ ಮಾಡ್ತೀರಾ. ಏನಕ್ಕೆ ಅಂತ ಹೇಳಿದ್ರೆ, ನೀವು ಮಗುವಾಗಿದ್ದಾಗ ನೀರಿನಿಂದ ದೀಕ್ಷಾಸ್ನಾನವನ್ನ ಪಡ್ಕೊಂಡಿದ್ದೀರಾ. ನೀವು ದೊಡ್ಡವರು ಆಗ್ತಾ ನೀವು ಪವಿತ್ರಾತ್ಮರ ದೀಕ್ಷಾಸ್ನಾನವನ್ನ ಪಡ್ಕೊಳ್ತೀರಾ. ಯೇಸು ಸ್ವಾಮಿ ಹೇಳ್ತಾರೆ 3ನೇ ಅಧ್ಯಾಯದಲ್ಲಿ, ಯೋಹಾನನ ಬರೆದ ಶುಭ ಸಂದೇಶ 3ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ಯೇಸು ಸ್ವಾಮಿ ಹೇಳ್ತಾರೆ 3ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಹೇಳ್ತಾರೆ, ನೀರಿನಿಂದಲೂ ಪವಿತ್ರಾತ್ಮರಿಂದಲೂ ಹುಟ್ಟಿದ ಹೊರತು ಯಾರು ದೇವರ ರಾಜ್ಯವನ್ನ ಪ್ರವೇಶಿಸೋದಿಲ್ಲ. ಇದು ಕೂಡ ವಾಕ್ಯ ಓದ್ಬೇಕಾದ್ರೆ ನಮ್ಗೆ ಅರ್ಥ ಆಗುತ್ತೆ. ಅರ್ಥ ಆಗಲ್ಲ ಅಂತ ಏನಿಲ್ಲ. ಅದೇ ಯೋಹಾನ 5ನೇ ಅಧ್ಯಾಯ 22ರಲ್ಲಿ ನಾವು ಓದೋದು ಈಗ ತಾನೆ, ಪಿತಾ ದೇವರು ತೀರ್ಪು ಕೊಡುವ ಅಧಿಕಾರವನ್ನ ಪುತ್ರನಿಗೆ ಕೊಟ್ಟಿದ್ದಾರೆ. ಇದೊಂದು ಬೇಸಿಕ್ ಕಾಮನ್ ಸೆನ್ಸ್. ಇದು ನ್ಯಾಯ ತೀರ್ಪು ಕೊಡುವಂತಹ ಪ್ರಭುವನ್ನ ನೀವು ಬದಿಗೊತ್ತಿ ನಿಮಗೆ ಇಷ್ಟ ಬರುವ ಒಂದು ದೇವರನ್ನ ನೀವೇನ್ ಮಾಡಿದ್ದೀರಾ? ಒಬ್ಬ ವ್ಯಕ್ತಿಯನ್ನ ಅಥವಾ ಒಬ್ಬ ಸಂತರನ್ನ ಅಥವಾ ಒಬ್ಬ ಬೋಧಕರನ್ನ ಅಥವಾ ಕೆಲವು ವಸ್ತುಗಳನ್ನ
ನೀವು ದೇವರೆಂದು ಭಾವಿಸಿದ್ದೀರಾ. ಕ್ರೈಸ್ತಲ್ಲ, ಹೆಸರಿಗೆ ಮಾತ್ರ ಕ್ರೈಸ್ತರು, ಹೆಸರಿಗೆ ಮಾತ್ರ ಕ್ರೈಸ್ತರು ಪರಲೋಕ ಪ್ರವೇಶ ಮಾಡ್ತಾರಾ? ಸಾಧ್ಯನೇ ಇಲ್ಲ ಬ್ರದರ್. ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ. ಚರ್ಚ್ಗೆ ಹೋಗಿ ಬರೋವರು, ಪ್ರತಿದಿನ ಹೋಗಿ ಬರೋವರು ಪರಲೋಕ ಪ್ರವೇಶ ಮಾಡ್ತಾರಾ? ಸಾಧ್ಯ ಇಲ್ಲ, ಬ್ರದರ್. ಸಾಧ್ಯ ಇಲ್ಲ. ಬೈಬಲ್ ಏನ್ ಹೇಳುತ್ತೋ ಅದೇ ಕೊನೆಯ ನಿರ್ಧಾರ, ಅಂತಿಮ ನಿರ್ಧಾರ. ಈ ಲೋಕದಲ್ಲಿ ಎಷ್ಟೇ ಬೋಧಕರಿರಲಿ, ಎಷ್ಟೇ ಯಾಜಕರಿರಲಿ, ಎಷ್ಟೇ ಪಾಸ್ಟರ್ಸ್ಗಳಿರಲಿ, ಅವ್ರು ಹೇಳೋದು ಒಂದು ಪಕ್ಷದಲ್ಲಿ ಸತ್ಯ ಆಗ್ಬೋದು ಅಥವಾ ಒಂದು ಪಕ್ಷದಲ್ಲಿ ಸುಳ್ಳಾಗ್ಬೋದು, ಅಥವಾ 50-50 ಇರ್ಬೋದು. ಆದರೆ ಬೈಬಲಲ್ಲಿರುವಂಥ ಪವಿತ್ರಾತ್ಮರು ಆ ರೀತಿಯಲ್ಲ. ಅವರು ನೇರ ನುಡಿ, ಅವ್ರು ನೇರ ತಿಳಿಸ್ಕೊಡ್ತಾರೆ, ಇದು ಮಾಡಬೇಡ, ಇದು ಮಾಡಿದ್ರೆ ಈ ಪ್ರಾಬ್ಲಮ್ ಆಗುತ್ತೆ ಅಂತ. ಆದರೆ ಕೇಳಿಸಿಕೊಳ್ಳುವ ಕಿವಿಗಳು ಮಾತ್ರ ತೆರೆದಿರಬೇಕು. ನೀವು ಪರಲೋಕಕ್ಕೆ ಕಿವಿ ಮುಚ್ಚಿಕೊಂಡು ಲೋಕದಲ್ಲೇ ಯಾವಾಗಲೂ ಬ್ಯುಸಿಯಾಗಿದ್ರೆ ಕ್ರೈಸ್ತರಾಗಲಿಕ್ಕೆ ಸಾಧ್ಯ ಇಲ್ಲ. ಕ್ರೈಸ್ತರಾಗದೆ ಹೋದ್ರೆ ಪರಲೋಕ ಸೇರ್ಲಿಕ್ಕೆ ಸಾಧ್ಯವಿಲ್ಲ. ಆಮೆನ್. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಿದ್ಯಾ? ಅರ್ಥ ಆಗ್ತಿದೆ ಬ್ರದರ್. ಅರ್ಥ ಆಯ್ತು. ಹಾಗಾದ್ರೆ ಕ್ರೈಸ್ತರು ಮಾತ್ರ ಪರಲೋಕ ಪ್ರವೇಶ ಮಾಡ್ತಾರೆ ಅನ್ಕೊಂಡಿದ್ದೀರಾ? ಕ್ರೈಸ್ತರು ಮಾತ್ರ ಪರಲೋಕ ಪ್ರವೇಶ ಮಾಡ್ತಾರೆ ಅನ್ಕೊಂಡಿದ್ದೀರಾ? ಇಲ್ಲ ಬ್ರದರ್. ಇಲ್ಲ ಬ್ರದರ್. ಮತ್ತೆ ಮತ್ತೆ ಪ್ರವೇಶ ಮಾಡ್ತಾರೆ ಪರಲೋಕ. ಆ ಅನ್ಯ ಧರ್ಮೀಯರು ಕೂಡ ಪರಲೋಕ ಪ್ರವೇಶ ಮಾಡ್ತಾರೆ. ಅನ್ಯ ಧರ್ಮೀಯರು ಕೂಡ ಪ್ರವೇಶ ಮಾಡ್ತಾರಾ? ಪ್ರೈಸ್ ದಿ ಲಾರ್ಡ್. ಯೇಸುವನ್ನ ಅರಿಯದವರು, ಹೌದಾ? ಹೌದು ಬ್ರದರ್. ಯೇಸುವನ್ನ ಅರಿಯದವರು ಕೂಡ ಏನ್ ಮಾಡ್ತಾರೆ? ಪರಲೋಕ ಪ್ರವೇಶ ಮಾಡ್ತಾರೆ. ಪ್ರೈಸ್ ದಿ ಲಾರ್ಡ್. 100%. ಪ್ರೇಷಿತರ ಕಾರ್ಯಕಲಾಪಗಳು 10ನೇ ಅಧ್ಯಾಯ ವಾಕ್ಯ 35 ನಾವು ಓದೋಣ. 10:35. ದೇವರಿಗೆ ಭಯಪಟ್ಟು ಸತ್ಪುರುಷನಾಗಿ ಬಾಳುವವನು ಯಾವ ಜನಾಂಗದವನೇ ಆಗಿರಲಿ ಅವನು ಅವರ ಮೆಚ್ಚುಗೆಗೆ ಪಾತ್ರನಾಗುತ್ತಾನೆ. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಭಯಪಟ್ಟು ಬಾಳುವವನು, ಸತ್ಪುರುಷನಾಗಿ ಬಾಳುವವನು ಯಾವ ಜನಾಂಗದವನೇ ಆಗಿರಲಿ ಅವನು ದೇವರ ಮೆಚ್ಚುಗೆಗೆ ಪಾತ್ರನಾಗ್ತಾನೆ. ದೇವರ ಮೆಚ್ಚುಗೆಗೆ ಪಾತ್ರನಾಗ್ತಾನೆ ಅಂತ ಹೇಳಿದ್ರೆ ಅವನು ಪರಲೋಕ ರಾಜ್ಯ ಪ್ರವೇಶ ಮಾಡ್ತಾನೆ. ಏನಕ್ಕೆ ಅವನು ಪ್ರವೇಶ ಮಾಡ್ತಾನೆ ಅಂತ ಹೇಳಿದ್ರೆ ಅವನಲ್ಲಿ ಭಯ ಭಕ್ತಿ ಉಂಟು. ಅವನಲ್ಲಿ ಭಯಭಕ್ತಿ, ದೇವರನ್ನು ನೋಡಿ ಅವನು ಭಯ ಪಡ್ತಾನೆ. ನಾವು ದೇವರನ್ನು ನೋಡಿ ಭಯ ಪಡ್ತೀವಾ? ಎಂದಿಗೂ ಇಲ್ಲ ಅಲ್ವಾ? ಸಾಧ್ಯ ಇಲ್ಲ. ಇವಾಗೆಲ್ಲ ಬರಕ್ಕಾಗಲ್ಲ. ಇವಾಗೆಲ್ಲ ಡ್ಯೂಟಿ ಅವರ್ಸ್. ನನಗೇನಿರು ಭಾನುವಾರ ಬರ್ತೀನಿ. ಅದು ಎಷ್ಟೊತ್ತು? ಅರ್ಧ ಗಂಟೆ ಮಾತ್ರ ಚರ್ಚಿಗೆ. ಏನು ಯಾವಾಗಲೂ ಯಾಜಕರು 1 ಗಂಟೆ ಬೋಧನೆ ಮಾಡ್ತಾರೆ. ಏನು ಯಾಜಕರು ಯಾವಾಗ ನೋಡು 1.5 ಅವರ್ ತಗೊಳ್ತಾರೆ ಬಲಿಪೂಜೆಗೆ. ಏನು ಯಾಜಕರು ಸುಮ್ಮನೆ ಅಂತ ಅನ್ಕೊಂಡಿದ್ದೀರಾ? ದೇವರ ಪ್ರತಿನಿಧಿಗಳವರು. ಪ್ರೈಸ್ ದಿ ಲಾರ್ಡ್. ಅವರು ದೇವರ ಪ್ರತಿನಿಧಿಗಳು. ಅರ್ಥ ಆಗ್ತಿದ್ಯಾ? ಅದರಲ್ಲಿ 2 ಭಾಗ ಇದೆ, ಲೋಕದ ಯಾಜಕರು ಹಾಗೂ ಪರಲೋಕದ ಯಾಜಕರು. ಪರಲೋಕದ ಯಾಜಕರನ್ನ ಹಿಂಬಾಲಿಸಬೇಕೆ ಹೊರತು ಲೋಕದ ಯಾಜಕರನ್ನ ಎಂದಿಗೂ ನಾವು ಅನುಸರಿಸಬಾರದು, ಹಿಂಬಾಲಿಸಬಾರದು. ಪ್ರೈಸ್ ದಿ ಲಾರ್ಡ್. ಮೊದಲು ಕ್ರೈಸ್ತನಾಗಬೇಕು ಅಂತ ಹೇಳಿದ್ರೆ, ನಾವು ಕ್ರೈಸ್ತರೆನಿಸಿಕೊಳ್ಬೇಕು ಅಂತ ಹೇಳಿದ್ರೆ ಧರ್ಮಶಾಸ್ತ್ರದಲ್ಲಿ ಹಗಲಿರುಳೆನ್ನದೆ ಧ್ಯಾನಿಸ್ತಾ ಇರಬೇಕು. ಅದರ ಗೂಢಾರ್ಥಗಳನ್ನ ತಿಳ್ಕೊಳ್ತಾ ಇರಬೇಕು. ಪ್ರೈಸ್ ದಿ ಲಾರ್ಡ್. ಈ ವಾಕ್ಯವನ್ನು ನಾವು ಇನ್ನೂ ಸ್ವಲ್ಪ ಬರುವ ಕ್ಲಾಸಲ್ಲಿ ನಾವು ಇನ್ನೂ ಧ್ಯಾನ ಮಾಡೋಣ. ಇನ್ನೂ ಸ್ವಲ್ಪ ಆಳವಾಗಿ ಹೋಗಿ ನಾವು ಧ್ಯಾನ ಮಾಡೋಣ. ಬೈಬಲಲ್ಲಿರುವ ಯಾವ ವ್ಯಕ್ತಿಗಳು ಧರ್ಮಶಾಸ್ತ್ರಕ್ಕೆ ಅನುಸಾರವಾಗಿ ಜೀವಿಸ್ತದ್ರೆ ಅದೆಲ್ಲವನ್ನು ನಾವು ಬರುವ ಕ್ಲಾಸಲ್ಲಿ ನಾವು ತಿಳ್ಕೊಳ್ಳೋಣ. ಇವತ್ತಿನ ಕ್ಲಾಸ್ ಅರ್ಥ ಆಯ್ತಾ ನಿಮಗೆ? ಅರ್ಥ ಆಯ್ತಾ? ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಪ್ರೈಸ್ ದಿ ಲಾರ್ಡ್.